ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ಇಡಿ ಅಧಿಕಾರಿಗಳ ಎಂಟ್ರಿಯಿಂದ ಸಾಕಷ್ಟು ಜನಕ್ಕೆ ಈಗ ಡವಡವ ಶುರುವಾಗಿದೆ. ಒಂದು ಕಡೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಸತತವಾದಂಥ ವಿಚಾರಣೆ, ನಿನ್ನೆ ಕೂಡ ಎನ್ಕ್ವೈರಿ, ಇವತ್ತು ಕೂಡ ಎನ್ಕ್ವೈರಿ. ಈ ನಡುವೆ ಶಾಸಕರಾಗಿರುವಂಥ ಬಸನಗೌಡ ದದ್ದಲ್ ಎಲ್ಲಿದ್ದಾರೆ ಎನ್ನುವಂಥ ಪ್ರಶ್ನೆ ಇದೇ ನಮ್ಮ ಚರ್ಚಾ ವಿಷಯ. ವಾಲ್ಮೀಕಿ ಬೇಟೆ, ದದ್ದಲ್ ನಾಪತ್ತೆ. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುಮ್ಮನೆ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ, ದಾಖಲೆಗಳನ್ನ ಇಟ್ಕೊಂಡು ಇದಕ್ಕೆ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದು. ಯಾರ ಸಂಪರ್ಕಕ್ಕೂ ಸಿಗದೆ ಶಾಸಕ ದದ್ದಲ್ ನಾಪತ್ತೆ ಆಗಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ದದ್ದಲ್ ಅವರನ್ನ ಇಡಿ ವಶಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಿನ್ನೆ ಎರಡನೇ ಬಾರಿಗೆ ವಿಚಾರಣೆಯನ್ನ ಶಾಸಕರಾಗಿರುವಂತಹ ದದ್ದಲ್ ಎದುರಿಸಿದ್ರು. ಅದು ಇಡಿ ಮುಂದೆ ಅಲ್ಲ, SIT ಮುಂದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ. ಯಾಕೆ? ಇಡಿ ಅವರ ಭಯದಿಂದ ನೀವು SIT ಮುಂದೆ ಹಾಜರಾದ್ರ, ಕರೆದಾಗ ಬರಲಿಲ್ಲ, ಆದ್ರೆ ತಾವೇ ಹೋಗಿ ವಿಚಾರಣೆಗೆ ಹಾಜರಾದ್ರಲ್ಲ. ಜನ ಕೇಳ್ತಾ ಇರುವಂತ ಪ್ರಶ್ನೆ ಇದು. ನಿನ್ನೆ ನಾಗೇಂದ್ರ ಬಂಧನ, ನಾಳೆ ಶಾಸಕ ದದ್ದಲ್. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ಮನೆಗೂ ಕೂಡ ಬೀಗ ಹಾಕಿದೆ. ಹಾಗಾದ್ರೆ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಎಲ್ಲೋಗಿದ್ದಾರೆ? ಒತ್ತಡಕ್ಕೆ ಮಣಿದು ಹಣ ವರ್ಗಾವಣೆ ಮಾಡಿದ್ರ ಅಧಿಕಾರಿಗಳು. ಆಬ್ವಿಯಸ್ಲಿ ಇಲ್ಲಿ ಒತ್ತಡ ಆಗಿರೋದಂತೂ ಖಂಡಿತ. ಒತ್ತಡಕ್ಕೆ ಹಣವನ್ನ ವರ್ಗಾವಣೆ ಮಾಡಿದ್ರು ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಾದ್ ನೋಡ್ಬೇಕು. ದದ್ದಲ್ ಅವರ ಹುಡುಕಾಟ ನಡೀತಾ ಇದೆ. ತಪ್ಪಿಲ್ಲ, ತಮ್ಮ ಮೇಲೆ ಆರೋಪ ಇದೆ ಅಂತ ಹೇಳಿದ್ರೆ ಬಂದು ವಿಚಾರಣೆಗೆ ಹಾಜರಾಗಬಹುದಪ್ಪ. ಯಾಕೆ ಹೋಗಿ ತಲೆ ಮರೆಸ್ಕೊಳ್ಬೇಕು? ಯಾಕೆ ನಾಪತ್ತೆ ಆಗ್ಬೇಕು? ಯಾಕೆ ಬಚ್ಚಿಟ್ಕೊಳ್ಬೇಕು? ಇದು ಜನರು ಕೇಳ್ತಾ ಇರುವಂತ ಪ್ರಶ್ನೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಚರ್ಚೆಯನ್ನು ಕೂಡ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ನಾಗರಾಜ್ ನಾಯಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDS ವಕ್ತಾರರಾಗಿರುವಂತಹ ಸೈಯದ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ನಮಸ್ಕಾರ ನಾಗರಾಜ್ ಸರ್, ಗಮನಿಸ್ತಾ ಇದ್ವಿ ನಿನ್ನೆ SIT ಮುಂದೆ ಹಾಜರಾದ್ರು, ಆದ್ರೆ ಇವತ್ತು ಇಡಿ ಭಯ ದದ್ದಲ್ ಅವ್ರಿಗೆ ಕಾಡ್ತಾ ಇದೆಯಾ? ಯಾಕೆ ಎಸ್ಕೇಪ್ ಆಗ್ಬೇಕಿತ್ತು? ಯಾಕೆ ನಾಪತ್ತೆ ಆಗ್ಬೇಕಿತ್ತು? ಯಾಕೆ ನಾಪತ್ತೆ ಆಗಬೇಕಾಗಿತ್ತು ಅಂತ ಹೇಳಿದ್ರೆ, ಯಾರು ತಪ್ಪನ್ನು ಮಾಡಿರ್ತಾರೋ ಆ ತಪ್ಪನ್ನು ಮಾಡಿದವರಿಗೆ ಭಯ ಅನ್ನೋದು ಕಾಡ್ತದೆ. ನಿಜವಾಗಿ ನೀವು ಕಾನೂನಿನ ಪ್ರಕಾರ ಅಥವಾ ನೈತಿಕವಾಗಿ ಯಾವುದೇ ತಪ್ಪನ್ನ ಎಸಗಲಿಲ್ಲ ಅಂತ ಹೇಳಿದ್ರೆ ಯಾವ ತನಿಖಾ ಸಂಸ್ಥೆಯನ್ನು ನೋಟಿಸ್ ಕೊಟ್ರೇನು? ಧೈರ್ಯವಾಗಿ ಹೋಗಿ ನಿಲ್ಲುವಂತ ಒಂದು ಸ್ಥೈರ್ಯವನ್ನ ತೋರಿಸಬೇಕು. ಖಂಡಿತ. ಕಳ್ಳನ ಮನಸ್ಸು ಯಾವಾಗಲೂ ಹುಳ್ಳಿಗೆ ಅಂತ ಹೇಳ್ತಾರೆ. ಈಗ ನೀವು ತಪ್ಪು ಮಾಡಿದಿರಿ, ಅದಕ್ಕಾಗಿ ಕಾನೂನಿನ ಕಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀರಿ. ಆದ್ರೆ ಕಾನೂನು ಇದೆಯಲ್ಲ, ನೋಬಡಿ ಈಸ್ ಎಬೋವ್ ದಿ ಲಾ. ಯಾರೂ ಸಹಿತ ಕಾನೂನಿಗಿಂತ ಮಿಗಿಲಾದವರಿಲ್ಲ. ಯಾವಾಗ SIT ಅವರು ಅವರ ಈ ಪ್ರಕರಣ ಹೊರಬಿದ್ದು 48-47 ದಿನಗಳಾದರೂ ಸಹಿತ ಬಂಧನಕ್ಕೆ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವಂತ ಸಂದರ್ಭದಲ್ಲಿ ಇದು 10 ಕೋಟಿಗೂ ಹೆಚ್ಚಿನ ಒಂದು ವ್ಯಾಪ್ತಿಯ ಅವ್ಯವಹಾರದ ಪ್ರಕರಣ. ಆದ್ದರಿಂದ ಸರಳವಾಗಿ CBI ಮತ್ತು ED ಇದರಲ್ಲಿ ಇಂಟರ್ಫಿಯರ್ ಆಗಬೇಕಾಗಿರುವಂತ ಪ್ರಸಂಗ ಬಂತು. ವೇರ್ ದ ಲಾ ಎಂಡ್ಸ್ ದೇರ್ ದ ಟೈರನಿ ಬಿಗಿನ್ಸ್ ಅಂತ ಹೇಳ್ತಾರೆ. ಎಲ್ಲಿ ಕಾನೂನು ಮುಗಿಯುತ್ತದೆಯೋ ಅಲ್ಲಿ ಸರ್ವಾಧಿಕಾರ ಭುಗಿಲೇಳುತ್ತದೆ. ಆದ್ದರಿಂದ ರಾಜ್ಯದಲ್ಲಿ ಕಾನೂನನ್ನ ಪಾಲಿಸಲೇಬೇಕಾಗಿರುವಂತಹ ಸಂಸ್ಥೆಗಳು ಯಾವಾಗ ಕಾನೂನನ್ನ ಪಾಲಿಸದೆ ನಿಸ್ತೇಜವಾಗಿದ್ದಾವೋ ಅಂತ ಸಂದರ್ಭದಲ್ಲಿ CBI ಮತ್ತು EDಗಳು ಇಂಟರ್ಫಿಯರ್ ಆಗಲೇಬೇಕಾಗ್ತದೆ. ಅವರು ED ಅವರು ಇವತ್ತು ಇಂಟರ್ಫಿಯರ್ ಆಗಿರುವುದರಿಂದ ಸಚಿವರಾದಂತಹ ನಾಗೇಂದ್ರ ಅವರು ಈಗ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಆದ್ರೆ ದದ್ದಲ್ ರವರಿಗೂ ತಪ್ಪಿದ್ದಲ್ಲ. ಇಲ್ಲಿ ಮುಖ್ಯವಾದದ್ದು ನಾಗೇಂದ್ರ ದದ್ದಲ್ ಅನ್ನೋದಕ್ಕಿಂತ ಪ್ರಧಾನ ಆರೋಪಿ ಈ ಪ್ರಕರಣದಲ್ಲಿ ಯಾರು ಅಂತ ಕೇಳಿದ್ರೆ ಸ್ವತಃ ಇಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು. ಅವರು ಪ್ರಧಾನ ಆರೋಪಿಗಳು. ಸೊ ಅವರ ತಲೆದಂಡ ಆಗಬೇಕು. ಈ ಪ್ರಕರಣದಲ್ಲಿ ಅವರು ರಾಜೀನಾಮೆ ಕೊಡಬೇಕು. ಅವರ ಹೆಸರು ಪ್ರಕರಣದಲ್ಲಿ ಆರೋಪಿಯಾಗಿ ಸೇರ್ಪಡೆ ಆಗಬೇಕು ಮತ್ತು ಅವರ ಬಂಧನ ಆಗಬೇಕು. ಅವರ ಬಂಧನ ಆಗುವುದರಿಂದ ಮಾತ್ರ ನಿಜವಾದಂತ ನ್ಯಾಯ ಜನರಿಗೆ ಸಿಗಲಿಕ್ಕೆ ಸಾಧ್ಯ. ಸಿದ್ದರಾಮಯ್ಯನವರೇ,
ಅವ್ರ ಹತ್ರ 2 ಕಾನೂನು ಪುಸ್ತಕಗಳಿದ್ದಾವೆ. ತನಗೆ ಅನುಕೂಲ ಆಗುವುದಿದ್ರೆ ಒಂದು ಕಾನೂನು ಹೇಳುವುದು, ತನಗೆ ಅನುಕೂಲ ಆಗುವುದಿಲ್ಲಪ್ಪ ಬೇರೆ ಕಾನೂನು ಹೇಳುವುದು. ಇದಕ್ಕೆ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ. ಈಗ ಬೇರೆ ಸರ್ಕಾರ ಆಗಿರುವಂತ ಸಂದರ್ಭದಲ್ಲಿ ತನಿಖೆ ಆಗಲಿ ಅಂತ ಯಾರಾದ್ರೂ ಹೇಳಿದ್ರೆ ಯಾಕೆ ತನಿಖೆ ಆಗಬೇಕು, ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ಉಂಟಲ್ಲ, there is a prima facie case shows that you have committed the offense. ಈ ರೀತಿ ಎಲ್ಲ ಒಂದು ವಾದ. ಈಗ ನಿಮ್ಮ ಮೇಲೆ ಈ ರೀತಿ ಆಪಾದನೆ ಬಂದಾಗ ತನಿಖೆ ಆಗಲಿ. ತನಿಖೆ ನೋಡ್ರಿ, ಆಪಾದನೆ ಬಂದಿರುವಂತದ್ದು ಒಂದು ಸಣ್ಣ ಮನುಷ್ಯನ ಮೇಲೆ ಅಲ್ಲ, ಇಡೀ ಕರ್ನಾಟಕವನ್ನ ಆಳ್ತಾ ಇರುವಂತಹ ಕರ್ನಾಟಕದ ಪ್ರಧಾನ ವ್ಯಕ್ತಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಬಂದಿರುವಂತಹದ್ದು. ಹಿಂದೆ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಬಂದಿರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರನ್ನ ನಾವು ಇಂದಿಗೂ ಸಹಿತ ನೆನೆಬೇಕು. ರಾಮಕೃಷ್ಣ ಹೆಗಡೆ ಅವರ ಮೇಲೆ ಒಂದು ಸಣ್ಣ ಆರೋಪ ಬಂದಾಗ ರಾಜೀನಾಮೆಯನ್ನ ಕೊಟ್ಟಿದ್ರು. ಹಾಗಾಗಿ ಹೇಗೆ ದದ್ದಲ್ ಈಗ ನಾಪತ್ತೆಯಾಗಿದ್ದಾರೋ, ಸಿದ್ದರಾಮಯ್ಯನವರು ಸಹಿತ ನಾಪತ್ತೆಯಾಗುವ ಪ್ರಸಂಗ ಬರ್ತದೆ. ಆದ್ರೆ ಕಾನೂನಿನ ಕುಣಿಕೆ ಅವರನ್ನು ಸಹಿತ ಬಿಡುವುದಿಲ್ಲ ಅಂತ ಸೂಚ್ಯವಾಗಿ ಹೇಳ್ತಾ ಇದ್ದೀನಿ. ಸೈಯದ್ ಅವರೇ, ಒಂದ್ ಕಡೆಯಲ್ಲಿ ದದ್ದಲ್ ನಾಪತ್ತೆಯಾಗಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನಾಗೇಂದ್ರ ಸತತವಾದಂತ ವಿಚಾರಣೆ, ಇಡಿ ಅಧಿಕಾರಿಗಳು ಸುಮ್ಮನೆ ವಿಚಾರಣೆ ಮಾಡೋದಿಲ್ಲ. ಇಲ್ಲಿ ದದ್ದಲ್ ಅವರು ನಿನ್ನೆ SIT ಮುಂದೆ ಹಾಜರಾದ್ರು. SIT ಬೆಟರ್ ಆಗುತ್ತೆ ಇವರಿಗೆ. ಇಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆದಾಗ ಭಯ ಶುರುವಾಗುತ್ತೆ. ಒಂದ್ ವೇಳೆ ಇವರು ಈಗ SIT ಮುಂದೆ ಹಾಜರಾದ್ರು, ಆದ್ರೆ ಇವತ್ತೆಲ್ಲ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆ. ತಪ್ಪಿಲ್ಲ ಅಂತ ಹೇಳಿದ್ರೆ ಬರ್ಬೋದಿತ್ತಲ್ವ ಸರ್ ವಿಚಾರಣೆಗೆ? ಸರ್, SIT ಅಂದರೆ ಇಟ್ ಈಸ್ ಅವರ್ ಓನ್ ಎನ್ಕ್ವೈರಿ ಡಿಪಾರ್ಟ್ಮೆಂಟ್, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಲ್ವಾ? ಹಂಗಾಗಿ SIT ಅವರು ಇವಾಗ ನಾನು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ. ಇದು ನಡೆದಿರೋದು ಮೇ 30ನೇ ತಾರೀಕು ಅವ್ರು ಡೆತ್ ಆಗಿರೋದು ಆಫೀಸರು. ಅಲ್ಲಿಂದ ಇಲ್ಲಿಗೆ ಎಷ್ಟು ದಿನ ಆಯಿತು? SIT ಏನು ಮಾಡ್ತಾ ಇದೆ? ಏನು ನಿದ್ದೆ ಮಾಡ್ತಾ ಇದೆಯಾ? ಇದೇ ಬೇರೆಯವ್ರ ವಿಚಾರ, ಇವಾಗ ದರ್ಶನ್ ಅವ್ರ ವಿಚಾರದಲ್ಲಿ ಎಷ್ಟು ದಿನದಲ್ಲಿ ತನಿಖೆ ಮಾಡಿ ಎಲ್ರಿಗೆ ಒಳಗಾಗ್ಬಿಟ್ರು. ಅದೇ ಇನ್ನೊಂದು ವಿಚಾರ ಐತೆ, ಅದರಲ್ಲಿ ಟಕ್ಕಂತ ಎತ್ಕೊಂಡೋಗಿ ಒಳಗಾಗ್ಬಿಟ್ರು. ಇವಾಗ ಈ ವಿಚಾರಕ್ಕೆ ಇಷ್ಟು ದಿನ ಬೇಕಾಗಿತ್ತಾ SIT ಅವರಿಗೆ? SIT ಅವ್ರಿಗೆ ಇಲ್ಲಿವರೆಗೂ ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದಾರೆ? ಬೇರೆ ಕರೀತಾ ಇದ್ದಾರೆ, ತನಿಖೆ ಮಾಡ್ತಾರೆ, ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದಾರೆ? ವೈ ದೇ ಆರ್ ಟೇಕಿಂಗ್ ಸಚ್ ಅ ಲಾಂಗ್ ಟೈಮ್? ವಾಟ್ ಈಸ್ ದ ರೀಸನ್? ಇದು ಜನರ ಕಣ್ಣಿಗೆ ಬಟ್ಟೆ ಕಟ್ಟುವಂಥ ಕೆಲಸ ಇದು, ಆಯ್ತಾ? ಈ ಹಗರಣದಲ್ಲಿ ಆಗಲೇ ನಮ್ಮ ಫ್ರೆಂಡ್ ಹೇಳ್ದಂಗೆ ಓನ್ಲಿ ಸುಪ್ರೀಂ ಪವರ್ ಈಸ್ ರೆಸ್ಪಾನ್ಸಿಬಲ್. ನಾನು ಮನೆ ಯಜಮಾನ, ನನ್ನ ಕಿರಿ ಮಗಳು ದುಡ್ಡು ತಗೊಂಡಿದ್ದಾಳೆ ಅಂದರೆ ನನ್ನ ಪರ್ಮಿಷನ್ ಇಲ್ದಂಗೆ ಆಗಲ್ಲ ಅದು, ಆಯಿತಾ? ಯಾವುದರಲ್ಲೂ ವಿತೌಟ್ CM, DCM ನೆಕ್ಸ್ಟು CM ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. CM ಪರ್ಮಿಷನ್ ಇಲ್ದಂಗೆ ಇಷ್ಟು ದೊಡ್ಡ ಹಗರಣ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಇದರಲ್ಲೆಲ್ಲ CM ಹಸ್ತಕ್ಷೇಪ ಇದೆ ಅಂತೀರಾ? ಸರ್, ಹೇಳ್ತಾ ಇದ್ದೀನಲ್ಲ, ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. Without his knowledge, you are not authorized to do that. ಇವಾಗ ನೀವು ಆ್ಯಂಕರು, ಇಲ್ಲಿ ಕುತ್ಕೊಂಡು ನೀವು ಏನು ಕೇಳಬೇಕಂತ ಹೇಳಿರ್ತಾರೋ ಅದಕ್ಕೆ ಮಾತ್ರ ನೀವು ಕೇಳಬೇಕು. ಮೇಲ್ಗಡೆಯಿಂದ ನಿಮ್ಗಿರುತ್ತೆ. ಅವ್ರು ಗೊತ್ತಿಲ್ಲದಂಗೆ ನೀವೆಲ್ಲ ನಾನು ಕೇಳ್ಬಿಟ್ರೆ ಹಂಗಾಗುತ್ತಾ? ವಿತೌಟ್ ಸುಪೀರಿಯರ್ ಪರ್ಮಿಷನ್ ಯು ಕಾನ್ ಡೂ ಎನಿಥಿಂಗ್. ಇವಾಗ ಇದರಲ್ಲಿ ಏನೋ 5 ಕೋಟಿ 1 ಕೋಟಿ 2 ಕೋಟಿ 10 ಕೋಟಿ ಓಕೆ, ಅದು ಗೊತ್ತಾಗ್ತಿರ್ಲಿಲ್ಲ. 180 ಕೋಟಿ ಟೋಟಲ್, ಅದು ಇವ್ರು ಸಿಕ್ಕಾಕೊಂಡಿದ್ದು ನಮ್ಮ IAS ಆಫೀಸರ್ ಸೂಸೈಡ್ ಮಾಡ್ಕೊಂಡ್ರಲ್ಲ, ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ಇನ್ನೊಂದು, ಅವರು ಸೂಸೈಡ್ ನೋಟಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರಲ್ಲ ಸಚಿವರು ಅಂತ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್, ಯಾಕಂದ್ರೆ ಅವರು ಲಾ ಪ್ರೊಫೆಸರ್ ಅಲ್ವಾ, ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ. ಡೆತ್ ನೋಟಲ್ಲಿ ಸಚಿವರು ಅಂತ ಇದೆ, ಆದರೆ ಯಾವ ಸಚಿವರು ಇಲ್ಲ, ಹೆಸರಿಲ್ಲ ಅಂತ. ಅದಕ್ಕೆ ಸಚಿವರು ಯಾರಂತ ನಿಮ್ಗೆ ಗೊತ್ತಿಲ್ವಾ ಸರ್? ನಿಮ್ಗೆ ಗೊತ್ತಿಲ್ವಾ? ಆ ಡಿಪಾರ್ಟ್ಮೆಂಟ್ ಸಚಿವ ಯಾರು ಅಂಡರ್ ಆ ಡಿಪಾರ್ಟ್ಮೆಂಟ್ ಬರುತ್ತೆ ನಿಮ್ಗೆ ಗೊತ್ತಿಲ್ವಾ? ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ ಬರುತ್ತಾ, CM ಅಂಡರ್ ಬರುತ್ತಾ, ಅಲ್ಲ ಸ್ಪೋರ್ಟ್ಸ್ ಮಿನಿಸ್ಟರ್ ಅಥವಾ ಬೇರೆ ಯಾವುದಾದ್ರೂ ಮಿನಿಸ್ಟರ್ಸ್ ಅಂಡರಲ್ಲಿ ಬರುತ್ತಾ? ಬೇರೆಯವ್ರವ್ರಿಗೆ ಆರ್ಡರ್ ಕೊಡೋಕ್ಕಾಗುತ್ತಾ? ಸೊ ಇದಕ್ಕೆ ಸಿದ್ದರಾಮಯ್ಯನವರು ಸೀದಾ ರೆಸ್ಪಾನ್ಸಿಬಲ್ಲು. ಫಸ್ಟ್ ಆಫ್ ಆಲ್ ಮೊದಲು ಅವ್ರು ರಾಜೀನಾಮೆ ಕೊಡಬೇಕು. ಇನ್ನೊಂದು, ಇಷ್ಟೊಂದು ದಿನ ತಡ ಆಗಲೇಬಾರ್ದು. ಅದರಲ್ಲಿ ಅವರು ಸೂಸೈಡ್ ನೋಟಲ್ಲಿ 2 ಅಫಿಷಿಯಲ್ಸ್ ಹೆಸರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರಲ್ಲ, ಎಲ್ಲಿದ್ದಾರೆ ಅವರು? ಅವ್ರು ಸಿಕ್ಕಾಕೊಂಡ್ರೆ ಇವ್ರು ಸಿಕ್ಕಾಕೊಂಡ್ಬಿಡ್ತಾರೆ.
ಎಸ್ ನಾನು ಇವ್ರಿಗೆ ಕಳ್ತನ ಮಾಡಕ್ ಬೆಂಬಲ ಕೊಟ್ಟಿದ್ದೀನಿ, ಇವ್ರು ಸಿಕ್ಕಾಕೊಂಡ್ರು ಅಂದ್ರೆ ನನ್ನ ಕತೆ ಮುಗೀತು ಅಂತ ಲೆಕ್ಕ. ಎಸ್ 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 ಅಷ್ಟೇ. ಎಸ್ ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಎಲ್ರಿಗೂ ಇರುವಂತ ಸಾಮಾನ್ಯವಾದಂತ ಅನುಮಾನ, ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮೇ ತಿಂಗಳಲ್ಲಿ, ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದು ಜೂನ್ 6ನೇ ತಾರೀಕು. ಅದಾದ ಬಳಿಕ SIT ವಿಚಾರಣೆಗೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಚಾರಣೆಗೆ ನಾಗೇಂದ್ರ ಮತ್ತು ದದ್ದಲ್ ಹಾಜರಾಗಿದ್ದು ಜುಲೈ 9ನೇ ತಾರೀಕು. ಇಡಿ ಎಂಟ್ರಿ ಭಯದಿಂದಲೇ ಈ ಇಬ್ಬರು ಕೂಡ ಇಲ್ಲಿ SIT ಮುಂದೆ ವಿಚಾರಣೆಗೆ ಹಾಜರಾದ್ರ, ಹೇಗೆ ಸರ್? ಒಂದ್ ರೀತಿಯಲ್ಲಿ ಇದು ಅತ್ಯಂತ ಒಂದು ನಾಚಿಕೆಗೇಡಿನ ಮತ್ತು ಬಹಳ ಒಂದ್ ರೀತಿಯಲ್ಲಿ ಕರ್ನಾಟಕದ ಜನ ಒಂದ್ ರೀತಿ ದುಃಖ ಪಡ್ತಕ್ಕಂತ ಸಂಗತಿ ಅಂತಕ್ಕಂಥದ್ದನ್ನ ಹೇಳ್ಬೇಕು. ಯಾಕಂದ್ರೆ ನಮ್ಮ ಇಬ್ರು ಮಿತ್ರರು ರಾಜಕೀಯ ಪಕ್ಷದಿಂದ ಬಂದಿದ್ರು ಸಹ ಅವರು ಇವತ್ತು ಪಕ್ಷಾತೀತವಾಗಿ ಆಧಾರ ಸಹಿತವಾಗಿ ಅನೇಕ ಅಂಶಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ನೀವು ಹೇಳಿದಂತ ಡೇಟ್ಗಳಿದೆಯಲ್ಲ, ಮೇ ತಿಂಗಳಿಂದ ಅವ್ರದ್ದು ಮೇ 30th ಇಂದ ಈ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಇದು ಕಾನೂನಿನ ಕ್ರಿಯೆಯಲ್ಲಿ ಅತ್ಯಂತ ಒಂದು ರೀತಿಯಲ್ಲಿ ತಡ ಅನ್ನೋಕ್ಕಿಂತ ಯಾವುದೋ ಒಂದು ಒತ್ತಡದಲ್ಲಿ ಕಾರ್ಯಕ್ರಮಗಳನ್ನ ಅಥವಾ ಈ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಅಂದ್ರೆ SIT ಇರ್ಬೋದು ಅಥವಾ ಇನ್ಯಾವುದೇ ಸಂಸ್ಥೆ ಇರ್ಬೋದು, ಆ ಸಂಸ್ಥೆ ಒಂದು ರೀತಿ ಎಕ್ಸ್ಪರ್ಟ್ಸ್ ಅವರು ಈ ತನಿಖೆಗಳನ್ನ ಮಾಡ್ತಕ್ಕಂಥವ್ರು. ಆ ರೀತಿ ಅವ್ರು ಹೇಳಿದ್ರಲ್ಲ, ದರ್ಶನ್ ಕೇಸಲ್ಲಿ ವಿತಿನ್ 2 days ದಿ ಮೈನ್ ಕಲ್ಪ್ರಿಟ್ ಅಂಡ್ ದಿ ಗ್ಯಾಂಗ್ ವಾಸ್ ನ್ಯಾಬ್ಡ್. ಕರೆಕ್ಟ್ ಅಲ್ಲ? ಅದೇ ರೀತಿ ಇಲ್ಲಿ ಅದಕ್ಕಿಂತ ದರ್ಶನ್ಗಿಂತ ಅದು ಕೊರಾಬರೇಟಿವ್ ಎವಿಡೆನ್ಸ್. ಅದು ಅಲ್ಲಿ ಕರ್ಕೊಂಡು ಹೋದ್ರು, ಅವ್ನ್ ಬಂದ, ಇವನು ಅದೆಲ್ಲ ಒಂದು 400-500 ಪುಟದ ಎವಿಡೆನ್ಸ್ ಅನ್ನು ಕೊಡ್ತಾರೆ. ಇಲ್ಲಿ ಎವಿಡೆನ್ಸ್ ಅಂತಕ್ಕಂಥದ್ದು ಆನ್ ಡಾಕ್ಯುಮೆಂಟ್ ಇನ್ ದಟ್ ಬ್ಯಾಂಕ್ ಇಟ್ ಸೆಲ್ಫ್, ದಟ್ ವ್ಯವಹಾರದಲ್ಲಿದೆ. ಅವನ ಮಾತ್ರ ಸೂಸೈಡ್ ಮಾಡ್ಕೊಂಡು ಚಂದ್ರಶೇಖರ್ ಅಂತಕ್ಕಂಥವ್ರು ಅತ್ಯಂತ ತಾವು ಸಾವನ್ನ ಅವರು ಸ್ವತಃ ಬರಮಾಡಿಕೊಳ್ಳುವ ಮುಂದೆ ಮಾಡಿರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇಟ್ ಬಿಕಮ್ಸ್ 100% ವ್ಯಾಲಿಡ್ ಪಾಯಿಂಟ್. ಆ ದೃಷ್ಟಿಯಿಂದ ನನ್ನ ಪ್ರಕಾರ ಇಲ್ಲಿ ವಿಳಂಬ ಇರುವುದು ರಾಜಕೀಯ ಪ್ರೇರಿತವಾಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ತುಂಬಾ ನಾಚಿಕೆಯ ವಿಷಯ. ಯಾಕಂದ್ರೆ ಈ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥದ್ದು, ಪದ್ಮನಾಭ ಅಂತಕ್ಕಂಥ MD 3.5 ಕೋಟಿ ರೂಪಾಯಿನ ಅವರ ಕಾರ್ನಲ್ಲಿ, ಅದ್ರ ಗ್ಯಾರೇಜ್ ಅಲ್ಲಿ ಅಥವಾ ಡಿಕ್ಕಿನಲ್ಲಿ ಪತ್ತೆ ಆಗುತ್ತೆ. ಅಂದ್ರೆ ಎಷ್ಟು ಜನ ಇದರಿಂದ ಲೂಟಿ ಮಾಡಿದ್ದಾರೆ ಅಂತಕ್ಕಂಥ. ಜೊತೆಗೆ ಈ ಯೂನಿಯನ್ ಬ್ಯಾಂಕ್ ಇದರಿಂದ MG ರೋಡ್ ಇಂದ ಹೈದರಾಬಾದಿನ 15 ಕೋಆಪರೇಟಿವ್ ಸೊಸೈಟಿಯಲ್ಲಿ ಬರ್ತಕ್ಕಂಥ ಬ್ಯಾಂಕ್ಗಳಿಗೆ ಇದನ್ನು ಮಾಡಿದ್ದಾರೆ. ಆಮೇಲೆ ನಕಲಿ ದಾಖಲೆ 6 ಬ್ಯಾಂಕ್ಗಳ ಹೆಸರಿನಲ್ಲಿ, ಕಂಪನಿಗಳ ಹೆಸರಿನಲ್ಲಿ ನಕಲಿ ದಾಖಲೆ ಮಾಡಿದ್ದಾರೆ. ಅಂದ್ರೆ ಇಷ್ಟೆಲ್ಲಾ ಎವಿಡೆನ್ಸ್ ಇದ್ರು ಸಹ ಈ ಒಂದು ತನಿಖೆಯ ಒಂದು ಸಂದರ್ಭದಲ್ಲಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ನ ಪೊಲೀಸ್ನವ್ರು ಇಟ್ಕೋಬೇಕಾಗಿತ್ತು. ಆಮೇಲೆ ಜೊತೆಗೆ ಇನ್ನೊಂದು ಮಾತನ್ನ ಅವ್ರು ಹೇಳಿದ್ರು, ಮಾತಿನಲ್ಲಿ ನೀವು ಅದನ್ನ ಗಮನಿಸಿದಿರಿ. ಏನ್ ಹೇಳಿದ್ರು, ದದ್ದಲ್ ಅವರು SIT ಹೋಗಿ ನಾನು ಅರೆಸ್ಟ್ ಮಾಡಿ ನಾನು ED ಅವರಿಗೆ ನಾನು ಅರೆಸ್ಟ್ ಆಗ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ED ಅಂದ್ರೆ ಏನ್ ಭಯ? ED ಅಂದ್ರೆ ಅವರು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ. ಔಟ್ಸೈಡರ್ಸ್ ಡೆಲ್ಲಿಯಿಂದ ಅಥವಾ ಇನ್ನೆಲ್ಲ ಬಂದಿರ್ತಾರೆ. ಕರ್ನಾಟಕದವರಾಗಿರ್ತಕ್ಕ SIT ಯಾರಾಗಿ, SITನೇ ಆಗ್ಲಿ, ED ಆಗ್ಲಿ, CBI ಆಗ್ಲಿ, ಅವರು ಕಾನೂನಿನ ಒಂದು ಚೌಕಟ್ಟಲ್ಲಿ ಇದನ್ನ ಮಾಡ್ಬೇಕು ಮತ್ತು ತೀವ್ರಗತಿಯಲ್ಲೇ ಮಾಡ್ಬೇಕು. ಯಾವುದೇ ಕ್ರೈಮ್ ಆದಾಗ ಟೈಮ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಎವಿಡೆನ್ಸ್ ಡಿಸ್ಟ್ರಾಯ್ ಆಗುತ್ತೆ. ಈ ಒಂದು ಎವಿಡೆನ್ಸ್ ಅನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥದ್ದು ಇಲ್ಲಿ ಕಷ್ಟ. ದರ್ಶನ್ ಕೇಸಲ್ಲಿ ಎವಿಡೆನ್ಸ್ ಅನ್ನ ನೀವು ಸ್ವಲ್ಪ ರೀತಿ ಅಲ್ಲೆಲ್ಲಿ ಮಾಡ್ಬೋದು. ಇಲ್ಲಿ ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್. ಹೋಗಸ್ ಟ್ರಾನ್ಸ್ಫರ್, ಹೋಗಸ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಪೀಪಲ್ ಇನ್ವಾಲ್ವ್ ಅಂಡ್ ಚಂದ್ರಶೇಖರ್ ಡೀಟೇಲ್ ಆಗಿ ಬರ್ದಿದ್ದಾರೆ. ಅವ್ರ ಸಚಿವರು ಅಂದ್ರೆ ಯಾರ ಸಚಿವರು? ಅವರ ಖಾತೆಯ ಸಚಿವರೇ ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ನನಗೆ ಬಹಳ ದುಃಖ ತರ್ತಕ್ಕಂಥ ಸಂಪತ್ತು. ಒಂದ್ ಮಾತು ಅಂದ್ರೆ, ನಮ್ಮ ಸಿದ್ದರಾಮಯ್ಯನವರು ತಮ್ಮ 2 ಅವಧಿಯಲ್ಲಿ, ಮೊದಲನೇ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ರು, ಹಣಕಾಸಿನ ಖಾತೆಯ ಸಹ ಹೌದು. ಈ ಅವಧಿಯಲ್ಲಿ ಯಾಕೋ ಅವರು ಎಡವಿದ್ದಾರೆ ಅಂತಕ್ಕಂಥದ್ದು ನನ್ನ ಖಚಿತವಾದ. ಯಾಕಂದ್ರೆ ನಾನು 52 ವರ್ಷದಿಂದ ಅವ್ರನ್ನ ಬಲ್ಲೆ. ಅವ್ರು ಈ ರೀತಿ ಒಂದು ಹಗರಣಗಳಿಗೆ ನೇರವಾಗಿ ಪರೋಕ್ಷವಾಗಿ ರಾಜಕಾರಣಿಗಳಿಗೆ ಏನ್ ಬೇಕಾದ್ರೂ ಮಾಡ್ಬೇಕು. ಯಾಕಂದ್ರೆ ನನ್ಗೆ ಯಾರೋ ಒಬ್ರು ಇವತ್ತು ಒಂದು ಇದು ಮೆಸೇಜ್ ಕಳ್ಸಿದ್ದು, ಏನ್ ಹೇಳಿದ್ರು, ಎಲ್ಲರೂ ವಿದ್ಯಾವಂತರು, ಎಲ್ಲರೂ ಲಾ ಗ್ರಾಜುಯೇಟ್ಸ್, ಎಲ್ಲರೂ IAS ಪಾಸ್, IPS, ಇವರೆಲ್ಲ ಭ್ರಷ್ಟರಾಗಿ ಆಗ್ತಾರೆ. ಅಂದ್ರೆ ಏನಾಯ್ತು, ಆಸೆ ದುರಾಸೆ, ಸಾರ್ವಜನಿಕ ಹಣವನ್ನ ಲೂಟಿ ಮಾಡ್ತಕ್ಕಂತ ಒಂದು ಸಾಮಾಜಿಕ ಪಾಪ ಇದೆಯಲ್ಲ, ಆ ಪಾಪದಿಂದ ಇವರು ಯಾರು ಹೊರ ಬರಲಿಲ್ಲ ಅಂತಕ್ಕಂಥ ದುಃಖದ ಮಾತು. ಆದ್ರಿಂದ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ನಾನು ಸದ್ಯ ಅದು ಅಗತ್ಯ ಇಲ್ಲ. ಆದ್ರೆ ಅವರು ತಮ್ಮ ನೇತೃತ್ವದಲ್ಲಿ ಇದು ತನಿಖೆ ಆದ್ರೆ ಒಂದು ಸಂಶಯಕ್ಕೆ ಈಡಾಗುತ್ತೆ ಅಂತ ಹೇಳಿ ಸ್ವತಂತ್ರವಾದ ಒಂದು ನ್ಯಾಯಾಧೀಶರು, ನಿವೃತ್ತ ಮುಖ್ಯ ನ್ಯಾಯಾಧೀಶರಿಂದ ಇದನ್ನ ತನಿಖೆ ಮಾಡಿಸಿ ಆ ಎಲ್ಲ ಸತ್ಯಗಳನ್ನ ಹೊರತರಬೇಕು. ಈಗೇನಾಯ್ತು, ED ಅಂದ್ರೆ
ಸೆಂಟ್ರಲ್ ಗೌರ್ಮೆಂಟ್ ರಾಜಕೀಯ ಮಾಡ್ತಾರೆ ಬಿಜೆಪಿ ಅವರು ಅಂತ ಹೇಳ್ತಾರೆ. ಆಮೇಲೆ ಇನ್ಯಾವುದೋ ಒಂದು SIT ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಕಪಿ ಮುಷ್ಟಿಯಲ್ಲಿದೆ. ಜೊತೆಗೆ ಪರಮೇಶ್ವರ್ ಅವರು ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಇವ್ರು ಯಾರನ್ನೂ ಇಡಿ ಬಂಧಿಸುವಂತ ಅಗತ್ಯ ಇಲ್ಲ. ಪರಮೇಶ್ವರ್ ಅವರು ಹೇಳ್ಬಾರ್ದು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದು ಬಂಧಿಸಲೇಬೇಕಾದಂತಹ ಪ್ರಕರಣ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ರೆಸ್ಪಾನ್ಸಿಬಲ್ ಆಫೀಸರ್ ಗಿವನ್ ಎ ಕ್ಲಿಯರ್ ಕಟ್ ನೋಟ್ ಡೀಟೇಲ್ಸ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇವೆಲ್ಲದರ ಆಧಾರದಲ್ಲಿ ನೋಡೋದಾದ್ರೆ ಕರ್ನಾಟಕಕ್ಕೆ ಇದು ತಲುಪಿಸ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲೇ ನಮ್ಮ ಒಂದು ಸರ್ಕಾರ ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಬೆಂಬಲ ನೀಡಿದೆ ಅಂದ್ರೆ ಅದು ಅತ್ಯಂತ ದುಃಖಕರವಾದ ಮತ್ತು ವಿಷಾದನೀಯ ಹಾಗೂ ಖಂಡನೀಯ ವಿಷಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡನೀಯವಾದ್ದು. ಎಸ್, ಬಿಜೆಪಿ ಅವ್ರ ಬಳಿ ಕೇಳ್ತೀನಿ ಸರ್. ಈಗ ಹಣವನ್ನೇನೋ ವರ್ಗಾವಣೆ ಮಾಡಿದ್ರು ಇಂಥವರ ಖಾತೆಗೆ, ಅದರಲ್ಲೂ ಕೆಲವೊಂದಿಷ್ಟು ಜನಕ್ಕೆ ಪಾಲಿತ್ತು, MDಗಿಷ್ಟು, ಹಾಗೇನೆ ಒಂದಿಷ್ಟು ಹಣ, ಇದರಲ್ಲಿ ಬಹುಪಾಲು ಚುನಾವಣೆಗೆ ಮೀಸಲಾಗಿದೆ ಎನ್ನುವಂತ ಆರೋಪ. ಹಾಗಾದ್ರೆ ಎಲ್ಲಿ ಬಳಕೆ ಆಯ್ತು? ನಮ್ಮ ರಾಜ್ಯದ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರ ಅಥವಾ ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರ ಅಂತೇಳಿ? ಕರ್ನಾಟಕ ಅಂತ ಹೇಳಿದ್ರೆ ತೆಲಂಗಾಣದ್ದು ಅಥವಾ ಆಂಧ್ರ ಪ್ರದೇಶದ್ದು ತೆಲಂಗಾಣದ ರಾಜ್ಯದ ATM ಆಗಿ, ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷದ ATM ಆಗಿ ಈ ಒಂದು ಕರ್ನಾಟಕ ರಾಜ್ಯವನ್ನೇ ಪರಿವರ್ತಿಸಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನೋಡ್ರಿ, 187 ಕೋಟಿ ರೂಪಾಯಿ ಅಕ್ರಮವಾಗಿ ಸೃಷ್ಟಿಸಿದಂತ ಒಂದು ಖಾತೆಗೆ ಹೋಗ್ತದೆ. ಅಲ್ಲಿಂದ ಹೈದರಾಬಾದಿನ 15 ಖಾತೆಗಳಿಗೆ ಹೋಗ್ತದೆ, ಅಲ್ಲಿಂದ 700 ಖಾತೆಗಳಿಗೆ ಹೋಗ್ತದೆ. ಈಗ ಒಂದು ಪ್ರಶ್ನೆ ಅಂದ್ರೆ, ಈ 700 ಖಾತೆಗಳಲ್ಲಿಯೂ ಸಹಿತ ಏನು ಬೆನಿಫಿಷರೀಸ್ ಅಂತ ಏನು ಅವ್ರ ಖಾತೆಗಳಿಗೆ ಹೋಗಿದೆ, ಅವರೆಲ್ಲ ST ಸಮುದಾಯಕ್ಕೆ ಸೇರಿದವರ? ಇದು ಮೊದಲ ಪ್ರಶ್ನೆ. ಖಂಡಿತ ಇದು ಮೊದಲ ಪ್ರಶ್ನೆ. ಎರಡನೇದಾಗಿ, ಹಾಗಿದ್ರೆ ಯಾರಿಗೆ ಹೋಗಿದೆ? 700 ಜನರ ಹೆಸರನ್ನು ಸಹಿತ ನನಗೆ ಈಗ ಹೇಳಲಿಕ್ಕೆ ಆಗದೆ ಇರಬಹುದು, ನಾನು ಮನುಷ್ಯ. ಆದ್ರೆ ನಾನು ತಿಳ್ಕೊಂಡಂತ ಪ್ರಕಾರ ಒಬ್ಬ ಜ್ಯುವೆಲರಿ ಓನರಿಗೆ ಹೋಗಿದೆಯಂತೆ, ಒಬ್ಬ ಬಾರ್ ಓನರಿಗೆ ಹೋಗಿದೆಯಂತೆ, ಇನ್ನೊಬ್ಬ ಯಾರೋ ಸತ್ಯನಾರಾಯಣ ಅಂತ ಏನೋ ಹೆಸರಿದೆ ಅವನಿಗೆ ಹೋಗಿದೆ. ಅಲ್ಲಿ ಯಾಕೆ ಸುಮಾರು 5 ಕೋಟಿ ರೂಪಾಯಿಯ ಒಂದು ಕಾರ್ ತಗೊಂಡಿದ್ದಾನಂತೆ, ಇನ್ನೊಂದು ಯಾವ್ದು ಬೆಂಜ್ ಕಾರ್ ಖರೀದಿ ಮಾಡಿದಾರಂತೆ. ಹೀಗೆ ಅವ್ರಿಗೆ ಹೋಗಿದೆ. ಸ್ವಾಮಿ, ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ, ಆಯ್ತು, 2 ವಾದ ಇದೆ. ಇದು ಒಂದು ನಿಮಗೆ ಗೊತ್ತಿದ್ದಾಗಿದೆ, ಇನ್ನೊಂದು ನಿಮಗೆ ಗೊತ್ತಿಲ್ಲದೆ ಆಗಿದೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದ್ದೇ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಉದಾಹರಣೆ ಏನು ಕೊಡ್ಬೋದು ಅಂತ ಹೇಳಿದ್ರೆ, ನೋಡ್ರಿ, ಇಷ್ಟೆಲ್ಲ ಬಹುಕೋಟಿ ದುಡ್ಡು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹೋಗುವಂತ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಯ ಅನುಮೋದನೆ ಇಲ್ಲದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ತಂಬು ಸಹಿತ ಬೇಕಾಗ್ತದೆ. ಹಾಗಿದ್ರೆ ಆರ್ಥಿಕ ಇಲಾಖೆಯಿಂದ ಈ ರೀತಿಯ ಅನುಮೋದನೆ ಸಿಗ್ತದೆ ಅಂತ ಹೇಳಿದ್ರೆ, ಆರ್ಥಿಕ ಇಲಾಖೆ ಹಾಲಿ ಯಾರ ತಾಬಾದಲ್ಲಿದೆ? ಆರ್ಥಿಕ ಇಲಾಖೆ ಸಿದ್ದರಾಮಯ್ಯನವರ ತಾಬೆಯಲ್ಲಿದೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಇಂತಹ ಒಂದು ಬಹುಕೋಟಿ ಹಗರಣ ಆಗಲಿಕ್ಕೆ ಸಾಧ್ಯವಾ? ಹಾಗಾಗಿ ಸಿದ್ದರಾಮಯ್ಯನವರ ನೇರವಾದಂತಹ ಒಂದು ನಡವಳಿಕೆಯಿಂದ, ಅವರ ನೇರವಾದ ಒಂದು ಆಶೀರ್ವಾದದಿಂದ ಈ ಒಂದು ಬಹುಕೋಟಿಯ ಹಗರಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಇದರಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಒಂದು. ಎರಡನೆಯದು, ಸಿದ್ದರಾಮಯ್ಯನವರು ಹೇಳ್ತಾರೆ, ಹೌದು ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ವಾಮಿ, 187 ಕೋಟಿ ರೂಪಾಯಿ ಹಣ ಹೋಗುವವರೆಗೂ ಸಹಿತ ನೀವು ಏನು ಕಡ್ಲೆಕಾಯಿ ತಿಂತ ಇದ್ರಾ? ನೀವ್ ಏನು ಮಾಡ್ತಾ ಇದ್ರಿ? ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾ ಇದ್ದೀರಿ. ಅದೆಷ್ಟೋ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದವರು ಅಂತ ಹೇಳಿ ನಿಮಗೆ ನೀವು ಹೆಗ್ಗಳಿಕೆಯನ್ನ ನೀವು ಹೇಳ್ಕೊಳ್ತಾ ಇದ್ದೀರಿ. ನೀವು ಜನಸಾಮಾನ್ಯರು ಎಲ್ಲ ಏನು ಅರಿಯದವರು ಅಂದ್ಕೊಂಡ್ರ? ಬೇಂದ್ರೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಜನಸಾಮಾನ್ಯರಲ್ಲ, ನಾವು ಜನಸಾಮಾನ್ಯರಂತ ಕರಿತೀವಿ, ಜನಸಾಮಾನ್ಯರಲ್ಲ, ಜನ ಅಸಾಮಾನ್ಯರೇ. ಜನರಿಗೆ ಎಲ್ಲವೂ ಸಹಿತ ಗೊತ್ತಾಗ್ತದೆ. ಗುಜರಾತ್ ನಲ್ಲಿ ಭಾಷೆಯಲ್ಲಿ ಒಂದು ಗಾದೆ ಇದೆಯಂತೆ, ಕಳ್ಳನಿಗೆ ಯಾವಾಗಲೂ ಕೆಮ್ಮಿರಬಾರದು ಅಂತೆ. ಸಿದ್ದರಾಮಯ್ಯನವರಿಗೆ ಯಾವುದೇ ಹಗರಣ ಮಾಡಿದ್ರೆ, ಯಾವುದೇ ಭ್ರಷ್ಟಾಚಾರ ಮಾಡಿದ್ರೆ, ತಾನು ಇದ್ದೀನಿ ಅಂತ ಹೇಳಿ ಗೊತ್ತಾಗದೆ ಇದ್ದಾಗೆ ತಪ್ಪಿಸಿಕೊಳ್ಳುವಂತ ಒಂದು ಕರಗತ ವಿದ್ಯೆ ಅವರಿಗಿದೆ. ಅವರಿಗಿದೆ. ಆದ್ರೆ ಅವ್ರ ಕೆಳಗೆ ಕೆಲಸ ಮಾಡ್ತಿರುವಂತ ನಾಗೇಂದ್ರ ಅವರಿಗೆ ಈ ಒಂದು ಸಿದ್ಧಿ ಪ್ರಾಪ್ತ ಆಗಿರಲ್ಲ. ಹಾಗಾಗಿ ಕಳ್ತನ ಮಾಡಬೇಕಿದ್ರೆ ಕೆಂಬಿಟ್ಟಿದ್ದಾರೆ, ಯಾವ್ಯಾವ್ದೋ ಅಕೌಂಟಿಗೆ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ಸಿಕ್ಕಾಕೊಂಡಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಪ್ ವಕ್ತಾರರಾಗಿರುವಂತಹ ಉಮೇಶ್ ಯಾದವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಾಜ್ಯದಲ್ಲಿ ಆಡಳಿತದಲ್ಲಿರೋದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಮೈತ್ರಿ ಮಾಡಿಕೊಂಡಂತ ಪಕ್ಷ ಕಾಂಗ್ರೆಸ್. ಸದ್ಯ ಆ ಪಕ್ಷದ ನಾಯಕರುಗಳ ಮೇಲೆ ಕೇಳಿ ಬರ್ತಾ ಇರುವಂತ ಆರೋಪ, ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಾ ಅಥವಾ
ಹೌದಾ ಆರೋಪ ಇಲ್ಲಿ ಅಕ್ರಮ ನಡೆದಿರೋದು ಹೌದಂತ ಒಪ್ಕೊಳ್ತೀರಾ? ಅಕ್ರಮ ನಡೆದಿರೋದಂತೂ ಗ್ಯಾರಂಟಿ. ಏನಕ್ಕೆ ಅಂದ್ರೆ ಇಡಿ CBI ಅಂತ ಏನು ಸಂಸ್ಥೆಗಳಿದೆ ಅದಕ್ಕಿಂತ ಪವರ್ಫುಲ್ ಆಗಿರೋಂಥದ್ದು ನಿಮ್ಮ ಮೀಡಿಯಾ ಸಂಸ್ಥೆ. ನೋಡಿ, ಇಡಿ ಮತ್ತೆ CBI ಇದೇನು ಇವಾಗ ಏನು ಅವ್ರೇನು ಟ್ರಯಲ್ ಕಂಡಿಡ್ದಿದ್ದಾರೆ, ನಮಗೆ ಗೊತ್ತಾಗ್ತಾ ಇರೋದು, ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇರೋದು ಎಲ್ಲಿಂದ? ಮೀಡಿಯಾದವ್ರಿಂದ. ಎಷ್ಟು ನೀಟಾಗಿ ಆ ಟ್ರಯಲ್ ತೋರಿಸ್ತಾ ಇದಾರೆ ಅಂದ್ರೆ, ಎಲ್ಲಿಂದ ಯಾವ ಅಕೌಂಟ್ಗೆ ಹೋಯ್ತು, ಯಾವ ಊರಿಂದ ಯಾವ ಅಕೌಂಟ್ಗೆ ಹೋಯ್ತು, ಯಾವ ಊರಿಂದ ಯಾವ ಊರಿಗೆ ಹೋಯ್ತು, ಮತ್ತೆ ಯಾರು ಅದನ್ನ ನಾನು ವರ್ಗಾವಣೆ ಮಾಡಿದ್ರು, ಎಲ್ಲ ನಮ್ಗೆ ಇಡಿ CBI ಅವ್ರೇನು ತೋರಿಸ್ತಾ ಇಲ್ಲ. ತೋರಿಸ್ತಾ ಇರೋರು ಯಾರು? ಮಾಧ್ಯಮದವರು. ಹಂಗಾಗಿ ಈ ಮಾಧ್ಯಮದವ್ರು ಗೊತ್ತಿರೋ ಅಂತ ಟ್ರಯಲ್ ಇಡಿ CBI ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನಮ್ಗೆ ಗೊತ್ತಿಲ್ಲ. ಅಷ್ಟು ನೀಟಾಗಿ ತೋರಿಸ್ತಾ ಇದಾರೆ. ನಾವು ಅದನ್ನ ಒಪ್ಕೊಂಡ್ಲೇಬೇಕಾಗತ್ತೆ. ಒಪ್ಕೋತೀರಾ? ಇಲ್ಲಿ ಅಕ್ರಮ ಆಗಿದೆ. ವಾಲ್ಮೀಕಿ ನಿಗಮದ ಹಣ 187 ಕೋಟಿ, 1-2 ರೂಪಾಯಿ ಅಲ್ಲ, 1-2 ರೂಪಾಯಿ ಆದ್ರೆ ಹೋಗ್ಲಿ ಅಂತ ಸುಮ್ಮನಿರ್ಬೋದಿತ್ತು. ಆದ್ರೆ ಒಂದು ಸಮುದಾಯವನ್ನ ಅಭಿವೃದ್ಧಿ ಮಾಡೋಕೆ ಇಟ್ಟಂತ ಹಣವನ್ನ ಯಾರೋ ಕೊಳ್ಳೆ ಹೊಡಿತಾರೆ, ಯಾವುದೋ ಚುನಾವಣೆಗೆ ಬಳಸ್ಕೊಳ್ತಾರೆ, ಇನ್ಯಾರೋ ಕಾರ್ ತಗೊಳ್ತಾರೆ, ಇನ್ಯಾರೋ ಅದೇ ದುಡ್ಡಲ್ಲಿ ಮನೆ ತಗೊಳ್ತಾರೆ ಅಂತ ಹೇಳಿದ್ರೆ ಇದು ಸಣ್ಣ ವಿಚಾರ ಅಲ್ಲ. ನಾನು JDS ವಕ್ತಾರರ ಬಳಿ ಕೇಳ್ತೀನಿ. ಸೈಯದ್ ಸರ್, ಪ್ರಮುಖವಾಗಿ ಆರೋಪಗಳು ಕೇಳಿ ಬರ್ತಾ ಇವೆ. ಇನ್ನೊಂದು ಕಡೆಯಲ್ಲಿ ಈಗ ನಾಗೇಂದ್ರ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ, ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ದದ್ದಲ್ ಅವರ ವಿಚಾರಕ್ಕೆ ಬರೋದಾದ್ರೆ ಯಾಕೆ ತಲೆ ಮರೆಸ್ಕೊಳ್ಬೇಕು? ತಪ್ಪಿಲ್ಲ ಅಂತ ಹೇಳಿದ್ರೆ ಒಂದು ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ ಅಂತೇಳಿ. ಈಗಾಗಲೇ ಎಲ್ರಿಗೂ ಗೊತ್ತಿರೋ ವಿಷಯನೇ, ಯಾವತ್ತು ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೋ ಅವನೇ ಎದುರೋದು. ಇವಾಗ ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾಕೆ ಹೆದರಬೇಕು? ನಾನು ಯಾಕೆ ಹೆದರಬೇಕು? ಅದು ಏನೇ ಪ್ರಶ್ನೆ ಬರಲಿ, ಅವ್ರು ಏನೇ ಕೇಳಲಿ, ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಲ್ಲ. ಇವಾಗ ನಾನು ತಪ್ಪು ಮಾಡಿದರೆ, ಇವಾಗ ಕಳ್ತನ ಮಾಡಿರೋದೇ ನಾನು, ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀನಿ, ಒನ್ ಆಫ್ ಮೀ ಇನ್ಕ್ಲೂಡಿಂಗ್ ಮೀ. ಕಳ್ಳರ ಗುಂಪಲ್ಲಿ ನಾನು ಒಬ್ಬ. ಇವಾಗ ನಾನು ಒಬ್ಬ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರಂತ ಅವ್ರಿಗೂ ಗೊತ್ತು. ಅವ್ರು ಕಳ್ತನ ಮಾಡಿರೋದು ಅದು ಇವಾಗ ಪ್ರೂವ್ ಆಗೋಗಿದೆ. ಯಾಕಂದರೆ ನೋಡಿ, ನಿಮ್ಗಿರೋ ತಲೆ ಇಷ್ಟು ದೊಡ್ಡ ಪ್ರಪಂಚ ನಡೆಸ್ತಾ ಇದ್ದಾನ ದೇವರು. ನೀವು ಮಾಡಬೇಕು, ಮನುಷ್ಯ ಊಟ ಮಾಡ್ತಾನೆ, ಹೊಟ್ಟೆಗೆ ಎಷ್ಟು ಜೀರ್ಣ ಆಗುತ್ತೋ ಅಷ್ಟೇ ಮಾಡಬೇಕು. ಅಷ್ಟು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ರುಚಿ ಜಾಸ್ತಿ ಇದೆ ಅಂತ ಎಲ್ಲ ತಿನ್ಕೊಂಡು ಹೋಗೋಕೆ ಹೋದರೆ ವಾಂತಿ ಬೇದಿ ಎಲ್ಲ ಬಂದು ಕಕ್ಕಿ ಈ ರೀತಿ ಜನರ ಮುಂದೆ ಬಂದ್ಬಿಟ್ಟು ಬಂಡವಾಳ ಎಲ್ಲ ಬಯಲಾಗೋಗುತ್ತೆ. ದೇವರು ಯಾವತ್ತೂ ಈ ಅಡ್ಡದಾರಿಯಲ್ಲಿ ಹೋಗಿ ಕೆಟ್ಟ ಕೆಲಸಗಳು ಮಾಡಿ ಜನರಿಗೆ ಅನ್ಯಾಯ ಮಾಡೋ ಕೆಲಸಕ್ಕೆ ಯಾವತ್ತೂ ದೇವ್ರ ಬೆಂಬಲ ಇರಲ್ಲ. ಆಯ್ತಾ? ಇವಾಗ ನೀವು ಮಾಡಿರೋ ಕೆಲಸಕ್ಕೆ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಇವಾಗ ಇದು ಹೆಂಗಾಗಿದೆ ಆಗಲೇ ಈ ಟ್ರಾನ್ಸ್ಫರ್ ವಿಷಯ ಹೆಂಗಾಗತ್ತಂದರೆ, ಎಲ್ಲ ಸೆಟ್ಟಿಂಗ್ಸು ಆ ಕಡೆ ಇವಾಗ ಇದ್ದಿದ್ದಂಗೆ ಸಡನ್ನಾಗಿ ಯಾವುದು ಮಾಡೋಕ್ಕಾಗಲ್ಲ. ಫಸ್ಟು ಫುಲ್ಲಿ ಪ್ರೀಪೇಯ್ಡ್, ಇದು ಫುಲ್ಲಲ್ಲಿ ಆಂಧ್ರದಲ್ಲಿ ಪ್ರಿಪ್ರೇಷನ್ ಆಗಿ ಆಮೇಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದು. ಅಲ್ಲಿ ಜನರಿಗೆಲ್ಲ ಸೆಟ್ಟಿಂಗ್ ಇರ್ತವೆ, ಇಷ್ಟಿಷ್ಟು ಕಮಿಷನ್, 1 ಕೋಟಿಗೆ 10%, 12%, 15%, 20%, 30% ಕಮಿಷನ್. ನೀವು ಡ್ರಾ ಮಾಡ್ತೀರಿ, ನಮ್ಮವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಿ, ನಿಮ್ಮ ಕಮಿಷನ್ ನೀವು ತೊಗೊಂಡ್ಬಿಡ್ತೀರಿ, ನಮ್ಮವರು ಸೂಟ್ ಕೇಸ್ಗಳು ತುಂಬ್ಕೊಂಡು ಬಂದ್ಬಿಡ್ತಾರೆ. ಹಂಗಾಗಿರೋದು ಇದು. ಪ್ರತಿಯೊಂದು ಗೊತ್ತಿದೆ. ಆಗಲೇ ಹೇಳಿದ್ದೀನಿ, ದದ್ದಲ್ ಅವರು ಯಾವುದೇ ಕಾರಣಕ್ಕೆ ಎಸ್ಕೇಪ್ ಆಗೋಕ್ಕಾಗಲ್ಲ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಎದಕ್ಕೆ? ಅದು BJP JDS ಒತ್ತಾಯದಿಂದ ಕೊಟ್ಟಿರೋ ರಾಜೀನಾಮೆ. ಅದು ಇಲ್ಲ ಅಂದಿದ್ರೆ ಆರಾಮಾಗಿ ಚೇರ್ ಮೇಲೆ ಹಿಂಗೆ ಕುಟ್ಕೊಂಡು ಮೆರಿತಾ ಇರ್ತಿದ್ರು. ಅದು ಏನಂದ್ರೆ ಜನರಿಗೆ ತೋರ್ಸಕ್ಕೆ. ನೀವು ರಾಜೀನಾಮೆ ಅದು ನಮ್ಮ ಒತ್ತಡದಿಂದಾನೇ. ಇವಾಗ ಜನರಿಗೆ ಬಣ್ಣ ಬಯಲಾಗುತ್ತೆ, ಮರ್ಯಾದೆ ಇಲ್ಲ ಅಂತ ಅರ್ಥ. ಜನ ರೊಚ್ಚಿಗೆ ಎದ್ಬಿಡ್ತಾರಲ್ಲ, ಅದಕ್ಕೆ ಇವಾಗ ರಾಜೀನಾಮೆ ಅಂದ್ರೆ ದಟ್ ಈಸ್ ಕನ್ಫರ್ಮ್ ದಟ್ ಯು ಆರ್ ಎ ಗಿಲ್ಟಿ. ಇನ್ನೊಂದು ರಾಜೀನಾಮೆ ಕೊಡ್ಸಿರೋದು ಯಾರು? ಸಿದ್ದರಾಮಯ್ಯನವ್ರ ಮಾತಿನ ಮೇಲೆ ಕೊಟ್ಟಿರೋದು. ಅಯ್ಯಪ್ಪ ಎಲ್ಲಾದ್ರೂ ಕೊಟ್ಬಿಟ್ಟು ಸಾಯೋ, ಆಮೇಲೆ ನಾನು ನೋಡ್ಕೊಳ್ತೀನಿ, ನಿನಗೆ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಕೊಡ್ಸಿರೋ ರಾಜೀನಾಮೆ ಅದು. ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಎಲ್ರಿಗೂ ಇರುವಂತ ಅನುಮಾನ, ಈಗ ನಾಗೇಂದ್ರ ಅವ್ರ ಮೇಲೆ ಆರೋಪ ಕೇಳಿ ಬಂದಿದೆ, ದದ್ದಲ್ ಅವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಅವರನ್ನ ವಿಚಾರಣೆ ಒಂದ್ ಕಡೆಯಲ್ಲಿ ಮಾಡ್ತಾ ಇದ್ದಾರೆ SIT ಅವರು, ಹಾಗೇನೆ ಇಡಿ ಅವರು. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣ ಗಣ್ಯರ ಬುಡಕ್ ಬರಬಹುದಾ? ಮುಖ್ಯಮಂತ್ರಿಗಳಾಗಿರ್ಬೋದು, DCM DK ಶಿವಕುಮಾರ್ ಅವರಾಗಿರ್ಬೋದು, ಇವರಿಗೂ ಕೂಡ ಇದೇ ಪ್ರಕರಣ ಉರುಳಾಗಬಹುದಾ? ಹೇಗೆ ಸರ್? ಕಾನೂನಿನ ಒಂದು ಇದು ಕ್ರಿಯೆ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ
ಕಾನೂನ್ ಕೆ ಹಾತ್ ಬಹುತ್ ಲಂಬೆ ಹೈ ಅಂತ ನಮ್ಮ ಸೈಯದ್ ಅವರಿಗೆ ಅದು ಚೆನ್ನಾಗಿ ಗೊತ್ತಿದೆ. ಏನಂದ್ರೆ ನಾನು ಕಾನೂನು ಮಿಸ್ ಆಗೋದು ಸರಿ ಹೇಳ್ಬಿಟ್ರು. ಎಸ್ ಸರ್, ಕಂಟಿನ್ಯೂ ಮಾಡಿ. ಅಂದ್ರೆ ಅದು ಲಂಬ ಅಂದ್ರೆ ನೋಬಡಿ ಕ್ಯಾನ್ ಎಸ್ಕೇಪ್ ವೆರೆವರ್ ಕ್ರೈಮ್. ಯಾರೇ ಕ್ರೈಮ್ ಮಾಡಿದ್ರು ಸಹ ಅಲ್ಲಿ ಒಂದಲ್ಲ ಒಂದು ಎವಿಡೆನ್ಸ್ ಇದ್ದೇ ಇರುತ್ತೆ. ಒಂದು ಈಗ ದರ್ಶನ್ ಕೊಲೆ ಇದರಲ್ಲಿ ರಕ್ತದ್ದು ಮತ್ತೆ ಕೂದಲು ಅದನ್ನೆಲ್ಲ ವೆರಿಫೈ ಮಾಡ್ತಾರೆ, ಅದನ್ನ ನೋಡ್ಕೊಂಡು. ಅದೇ ರೀತಿ ಇಲ್ಲಿ ವೆರಿಫೈ ಮಾಡೋ ಅಗತ್ಯನೇ ಇಲ್ಲ. ಡೇ ಲೈಟ್ ರೋಬರಿ ನನ್ನ ಪ್ರಕಾರ. ಎರಡನೇದು ಇಟ್ ಇಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ಎರಡೂ ಇದೆ. ಅಂದ್ರೆ ಹಗಲದ ರೋಡೆ ಮತ್ತು ಅತ್ಯಂತ ವ್ಯವಸ್ಥಿತವಾದ ಒಂದು ಸಂಚು ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಇದಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ ಅನ್ನೋದು ಬೆನಿಫಿಟ್ ಆಫ್ ಡೌಟ್. ನೀವ್ ಹೇಳಿದ ಹಾಗೆ ಇವರನ್ನ ನೇರವಾಗಿ ಇದರಲ್ಲಿ ಸಿಕ್ಸ್ಲಿಕ್ಕೆ ಸಾಧ್ಯ ಇಲ್ಲ. ನೈತಿಕವಾಗಿ, ರಾಜಕೀಯವಾಗಿ, ಸಾರ್ವಜನಿಕ ಅಭಿಪ್ರಾಯ ಸೈಯದ್ ಹೇಳಿದ್ರಲ್ಲ, ಮಾಧ್ಯಮದವರು ಅಥವಾ ಅವರು ನಮ್ಮ ಮುಂದೆ ಮಾತಾಡ್ದವ್ರು ಹೇಳಿದ್ರು ಮಾಧ್ಯಮದವರಿಂದ ಇದು ಪ್ರಕರಣ ಬಂದಿದೆ. ಹೌದು, ನೀವು ಇವತ್ತೇನಾದ್ರೂ ಮೀಡಿಯಾ ಇಲ್ಲದೆ ಹೋದ್ರೆ ಈ ಸಾವಿರಾರು ಕೋಟಿ ಲೂಟಿ ಆಗ್ತಾ ಇತ್ತು. ಸಮಾಜದ ಒಂದು ತೆರಿಗೆ ಹಣವನ್ನ ಲೂಟಿ ಮಾಡ್ತಕ್ಕಂಥ. ಅಂದ್ರೆ ಏನಾಯ್ತು, ಯಾರು ವಿದ್ಯಾವಂತರಾಗಿ, ಯಾರು ಒಂದು ರೀತಿಯಲ್ಲಿ ರಾಜಕೀಯದ ಅನುಭವವನ್ನು ಪಡೆದಿರ್ತಕ್ಕಂಥವರಾಗಿ, ಮುತ್ಸದ್ದಿಗಳಾಗಿ ಚುನಾವಣೆಯಲ್ಲಿ ಪದೇ ಪದೇ ಎಲೆಕ್ಟ್ ಆಗ್ತಾರಲ್ಲ, ಇಂಥವರು ಸಹ ಎಲೆಕ್ಟ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕರ್ನಾಟಕದ ಮತ್ತು ಈ ದೇಶದ ದೌರ್ಭಾಗ್ಯ. ಆಮೇಲೆ ಬಿಜೆಪಿಯವರು, ಅವ್ರ ಪಕ್ಷದವರು ಇವತ್ತು ಫೈಟ್ ಮಾಡ್ಲಿಕ್ಕೆ ಒಂದು ಅಸ್ತ್ರ ಇದೆ. ಅದು ಬಿಜೆಪಿಯ ಒಂದು ವೀರಯ್ಯ ಅಂತಕ್ಕಂಥವ್ರನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ದೇವರಗರ್ ಟ್ರಕ್ ಟರ್ಮಿನಲ್ ಅಂದ್ರೆ ಏನಾಯ್ತು, ನಿಷ್ಪಕ್ಷಪಾತವಾದ ತನಿಖೆಯಿಂದ ಮಾಡುವಾಗ ರಾಜಕೀಯ ಉದ್ದೇಶಿತವಾದ ಒಂದು ತನಿಖೆ ಸಾಧ್ಯ ಇಲ್ಲ. ಅದು ನಿಷ್ಪಕ್ಷಪಾತ ಆಗ್ಲೇಬೇಕು. SIT ಅವರು ಎಷ್ಟೇ ಒಂದು ಪ್ರಭಾವಕ್ಕೆ ಒತ್ತಡಕ್ಕೆ ಒಳಗಾದ್ರು ಸಹ ಅರೆಸ್ಟ್ ಮಾಡೋದು ಬಿಟ್ರೆ ದೇ ಕೆನಾಟ್ ಡಿಸ್ಟ್ರಾಯ್ಡ್ ಎವಿಡೆನ್ಸ್. ಅದನ್ನು ನಾಶ ಮಾಡಕ್ಕಾಗಲ್ಲ. ಅದ್ರ ದೃಷ್ಟಿಯಿಂದ ನೀವ್ ಹೇಳೋ ಪ್ರಕಾರ ಇದರಲ್ಲಿ ಮಂತ್ರಿಗಳು, ಅದಕ್ಕಿಂತ ಮುಖ್ಯಮಂತ್ರಿ ಮತ್ತೆ ಇನ್ಯಾರಿದ್ದಾರೆ ಸಂಚಿದೆ ಅಂತಕ್ಕಂಥದ್ದು ಬಾಯಿ ಮಾತಿನಲ್ಲಿ ಕೋರ್ಟ್ ಅಲ್ಲಿ ಒಪ್ಪೋದಿಲ್ಲ. ಕೋರ್ಟ್ ನಲ್ಲಿ ಅದು ಪ್ರೂವ್ ಆಗ್ಬೇಕು. ಅವ್ರು ಹೇಳ್ತಾರೆ. ಅಂದ್ರೆ ಏನಾಯ್ತು, ಈಗಾಗಲೇ ಮರ್ಯಾದೆ ಹೋಗ್ಬಿಟ್ಟಿದೆ ಅವರಿಗೆ. ಇವರು ಹೊಸ ಬಟ್ಟೆ ಹಾಕೊಂಡು ಸೂಟ್ ಟೈ ಹಾಕೊಂಡು ಇನ್ಯಾವುದೋ ಗಾಂಧಿ ಬಂದ್ರೆ ನಂಬೋದಿಲ್ಲ. ಅದ್ರಿಂದ ನಿಮ್ಮ ಮಾತಿನ ಪ್ರಕಾರ ಈ ಒಂದು ಏನ್ ಸಿಕ್ಕಿದಾರಲ್ಲ, ಇವ್ರು ಏನಿದ್ದಾರಲ್ಲ ಅವರಿಗೆ ಕೊರಾಬರೇಟಿವ್ ಪದ್ಮನಾಭ ಹೇಳಿದಾರಲ್ಲ, ನಾಗೇಂದ್ರ ಅವರು ನೇತೃತ್ವದಲ್ಲಿ, ಅಂದ್ರೆ ಅವ್ರ ಆಪ್ತರು ಇಬ್ರು PA ಇದಾರಲ್ಲ, ದದ್ದಲ್ ಮತ್ತು ನಾಗೇಂದ್ರ, ಅವ್ರು 35 ಮತ್ತು ಇವ್ನು 25. ಇವ್ರಿಗೆ ಯಾರು ಕೊಟ್ರು? ನಮ್ಗೆ 25 ರೂಪಾಯಿ ಇನ್ನೊಬ್ಬರಿಂದ ಬೇಡ ಅಂತಕ್ಕಂಥ ಸಮಾಜದಲ್ಲಿ 35 ಮತ್ತು 5 ಲಕ್ಷವನ್ನ ಇವ್ರು ಪಡಿತಾರೆ ಅಂದ್ರೆ ಎಷ್ಟು ನಾಚಿಕೆಗೇಡಿನ ಒಂದು ವ್ಯವಸ್ಥೆ ಅಂತಕ್ಕಂಥ. ಅದ್ರಿಂದ ದದ್ದಲ್ ಅವರ PA ಮತ್ತು ಇವರು ದದ್ದಲ್ಲು ನಾಗೇಂದ್ರ ಇವರಿಗೆಲ್ಲ ಒಂದು ರೀತಿಯಲ್ಲಿ ತಪ್ಪಿತಸ್ಥರು ಅಂತಕ್ಕಂಥದ್ದು ಕೋರ್ಟ್ ಅಲ್ಲಿ ಪ್ರೂವ್ ಆಗುತ್ತೆ. ಆದ್ರೆ ಇದನ್ನು ಸುಳ್ಳು ಅಂತಕ್ಕಂಥ ವಾದ ಮಾಡ್ತಕ್ಕಂಥ ಬುದ್ಧಿವಂತ ಲಾಯರ್ಗಳಿದಾರಲ್ಲ, ಅದು ಒಂದು ಈ ದೇಶದ ದೌರ್ಭಾಗ್ಯ. ಅವ್ರ ಉದ್ದೇಶ ಈ ದೌರ್ಭಾಗ್ಯ ಅಂದ್ರೆ ಬಹಳ ಬುದ್ಧಿವಂತರು ಹಣ ಒಂದು 10 ಕೋಟಿಗೆ ಅವ್ರಿಗೆ ಕೊಡ್ತೀವಿ ಅಂದ್ರೆ ಇವರೆಲ್ಲರನ್ನೂ ಬಚಾವ್ ಮಾಡ್ತಕ್ಕಂಥವ್ರು ಇದ್ದಾರೆ. ಮತ್ತೆ ನ್ಯಾಯಾಧೀಶರಿಗೆ ಕನ್ಫ್ಯೂಸ್ ಮಾಡಿ ಬೆನಿಫಿಟ್ ಆಫ್ ಡೌಟ್. ಸೊ ಅದೃಷ್ಟಿಯಿಂದ ಹೈಯರ್ ಲೆವೆಲ್ ಅಲ್ಲಿ ಚೀಫ್ ಮಿನಿಸ್ಟರ್ ನೇರವಾಗಿ ಹೊಣೆ ಅಲ್ಲದೆ ಹೋದು ಅವರ ನೇತೃತ್ವದಲ್ಲಿ, ಅದರಲ್ಲೂ ಹಣಕಾಸಿನ ಒಂದು ಖಾತೆಯನ್ನು ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇಂಥ ಹಗರಣ ಆಗಿದೆ ಅಂದ್ರೆ ಒಂದು ರೀತಿ ಶೇಮ್ಫುಲ್ ಅಂತಕ್ಕಂಥದ್ದು ನನ್ನ. ಎಸ್, ವೆಲ್ ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಪುರಾಣಿಕ್ ಸರ್. ಮುಂದಿನ ಹಂತದಲ್ಲಿ ಯಾರಿಗೆಲ್ಲ ಉರುಳಾಗಬಹುದು ಈ ಪ್ರಕರಣ ಅಂತೇಳಿ ಒಂದು ಕಡೆಯಲ್ಲಿ ಸರ್ವೇ ಸಾಮಾನ್ಯವಾದಂತ ಅನುಮಾನ ಎಲ್ಲರಲ್ಲೂ ಕೂಡ ಹುಟ್ಕೊಳ್ಳುತ್ತೆ. ತಪ್ಪು ಇಲ್ಲ ಅಂತ ಹೇಳಿದ್ರೆ ಬಂದು ವಿಚಾರಣೆಗೆ ಹಾಜರಾಗಬಹುದಪ್ಪ, ಯಾಕೆ ಹೋಗಿ SIT ಮುಂದೆ ವಿಚಾರಣೆಗೆ ಹಾಜರಾಗಬೇಕು? ED ಅವರು ಕೇಂದ್ರ ಸರ್ಕಾರದ ಅಂಡರ್ ಅಲ್ಲಿ ಬರುವಂತದ್ದು, ಇದಕ್ಕೋಸ್ಕರ ನನ್ನ ED ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಭಯ ಯಾಕೆ? ನೇರವಾಗಿ ಹೋಗಿ ವಿಚಾರಣೆಯನ್ನ ಹಾಜರು ಮಾಡಬಹುದಲ್ವಾ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಚರ್ಚಾ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಿಸಿದಂತೆ ED ಅಧಿಕಾರಿಗಳ ಎಂಟ್ರಿ ಆಗಿದೆ. ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ನಡುವೆ ದದ್ದಲ್ ನಾಪತ್ತೆಯಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಾನು ಆಪ್ನವರ ಬಳಿ ಕೇಳುವಂತ ಸಾಕಷ್ಟು ಪ್ರಶ್ನೆಗಳಿವೆ. ಸರ್, ಡೆಲ್ಲಿ ವಿಚಾರಕ್ಕೆ ಬರೋದಾದ್ರೆ ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ತನ್ನ ಅಂಗಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ED ಅವರ ತನಿಖೆಯನ್ನ ಎದುರಿಸಿದ್ದಾರೆ ಮನೀಶ್ ಸಿಸೋಡಿಯಾ ಅವರು, ನಿಮ್ಮದೇ ಪಕ್ಷದವರು ಎದುರಿಸಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಜಾಮೀನು ಸಿಕ್ಕರು ಹೊರಗೆ ಬರುವಂಗಿಲ್ಲ. ಅಲ್ಲಿ ದುರ್ಬಳಕೆ ಆಗಿದೆ, ಇಲ್ಲಿ ದುರ್ಬಳಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಏನ್ ದುರ್ಬಳಕೆ ಅಂತ ಅಲ್ಲಿ ಕೇಂದ್ರ ಸರ್ಕಾರದ ಅಂಗಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವಂತ ಆರೋಪವನ್ನ ಮನೀಶ್ ಸಿಸೋಡಿಯಾ ಅವರು ಕೂಡ ಮಾಡಿದ್ರು, ಆಪ್ನ ಸಾಕಷ್ಟು ನಾಯಕರು ಮಾಡಿದ್ರು, ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮಾಡಿದ್ರು. ಇಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂತ ಆರೋಪ ಅದೇ, ಕೇಂದ್ರದ ಅಂಗಸಂಸ್ಥೆಗಳನ್ನ ಬಿಜೆಪಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ, ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಾಗಿ. ಸರ್, ಅಲ್ಲಿ ಅದೇ ಪಾಯಿಂಟಿಗೆ ಬರ್ತೀನಿ ನಾನು. ಸರ್, ಎಲ್ಲಿ ಅವ್ರಿಗೆ ಬೇಕೋ ಅಲ್ಲಿ ದುರುಪಯೋಗ ಪಡಿಸ್ಕೊಂತಾರೆ, ದುರ್ಬಳಕೆ ಪಡಿಸ್ಕೊಂತಾರೆ. ಎಲ್ಲಿ ಅವ್ರಿಗೆ ಬೇಡವೋ ಬಿಟ್ಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ED ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಕರ್ನಾಟಕದಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಲಿ ಅಂತ ಸ್ವತಂತ್ರ ಕೊಟ್ಟಿದ್ದಾರೆ ಅವ್ರಿಗೆ.
ಆದ್ರೆ ಡೆಲ್ಲಿಯಲ್ಲಿ ಆತರ ಆಗಿಲ್ಲ. ಡೆಲ್ಲಿಯಲ್ಲಿ ನೋಡಿ ಸರ್, ಒಂದು ಟ್ರಯಲ್ ಫಸ್ಟು ಇಡಿಗೆ ಮತ್ತೆ CBIಗೆ ಏನು ಸಿಗುತ್ತೋ ಇವಾಗ ಏನು ನಮ್ಮ ಕರ್ನಾಟಕದಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಾ, ಅವ್ರದ್ದು ಎಲ್ಲಿಂದ ಎಲ್ಲೋಯ್ತು ಅಂತ, ಡೆಲ್ಲಿಯಲ್ಲಿ ಏನಾದ್ರು ಸಿಕ್ಕಿದೆಯಾ ಸರ್ ಮಾಧ್ಯಮಕ್ಕೆ? ಯಾರಿಗಾದ್ರೂ ಕ್ವಶನ್ ಕೇಳ್ತೀನಿ, ಏನಾದ್ರೂ ಮಾಧ್ಯಮಕ್ಕೆ ಸಿಕ್ಕಿದ್ಯಾ? ಮಾಧ್ಯಮಕ್ಕಾಗ್ಲಿ, CBIಗಾಗ್ಲಿ, ಇಡಿಗಾಗ್ಲಿ ಸಿಕ್ಕಿದ್ಯಾ? ಸಿಕ್ಕಿದಿದ್ರೆ ಟ್ರಯಲ್ ತೋರಿಸಬಹುದಾಗಿತ್ತಲ್ಲ. ಟ್ರಯಲ್ ಇಲ್ಲ, ಎಲ್ಲಿಂದ ಎಲ್ಲೋಯ್ತು ದುಡ್ಡು ಅನ್ನೋದು ಒಂದೇ ₹1 ಸಿಕ್ಕಿಲ್ಲ. ಈಗಲೇ ತೋರಿಸ್ಬೇಕಂತೇನಿಲ್ಲ, ಸಿಕ್ಕದೆ ಸಾಕಷ್ಟು ಜನರ ಹೆಸರು ಕೇಳಿ ಮಂಕ್ಬೂದಿ ಸಿಕ್ಕಿದೆ ಅಂತ ಮಂಕ್ಬೂದಿ ಬಿಜೆಪಿ ಅವರು ಮತ್ತೆ ಮೋದಿ ಮಂಕ್ಬೂದಿ ಹಚ್ಚಿಬಿಟ್ಟು ಸಿಕ್ಕಿದೆ ಅಂತ ಅವರು ಅರವಿಂದ್ ಕೇಜ್ರಿವಾಲ್ ಇನ್ನು ಜೈಲಲ್ಲಿದ್ದಾರೆ. ಕೋಟಿ ಗೋವಾ ಎಲೆಕ್ಷನ್ ಯೂಸ್ ಮಾಡಿ ಎಲ್ಲಿ ಸರ್, ಎಲ್ಲಿ ಸಿಕ್ಕಿದೆ? ಏನಾದ್ರೂ ಪ್ರೂಫ್ ಇದೆಯಾ? ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾರಲ್ಲ ಸರ್ ಕೋರ್ಟ್ಗೆ ಇಡಿ ಅವರು. ಇದು ಕೋರ್ಟ್ ಅವರೇ ಚೀಮಾರಿ ಹಾಕಿದ್ದಾರೆ, ಆ ತರದೇನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಲ್ಲ, ಒಂದ್ ನಿಮಿಷ ಚಾರ್ಜ್ ಶೀಟ್ ಸರ್ ತನಿಖೆ ಮಾಡಿ ಇಡಿ ಅಧಿಕಾರಿಗಳೇ ಸಲ್ಲಿಸಿರೋದು ಕೋರ್ಟ್ಗೆ. ತನಿಖೆ ಅಧಿಕಾರಿ 100 crores ಒಂದ್ ನಿಮಿಷ ಸರ್, ಪರ್ಫೆಕ್ಟ್ ಟ್ರಯಲ್ ಸಿಕ್ಕೇ ಇಲ್ಲ. ಜಡ್ಜ್ ಹೇಳಿದ್ದಾರೆ ಆ ತರದೇನು ಇಲ್ಲೇ ಸಿಕ್ಕಿಲ್ಲ, ನಿಮ್ಮ ಇದ್ ಮಾಡ್ತಾ ಇದ್ರಂತ ಇಡಿಗೆ ಚೀಮಾರಿ ಹಾಕಿದ್ದಾರೆ. ಹಂಗಾಗಿ ತಿರ್ಗಾ ಅದನ್ನ ಇಡಿಗಿಂದ ಬೇಲ್ ಪಡಿಬೇಕಾಗ್ ಬಂತು, ಬೇಲ್ ಕೊಡ್ಬೇಕಾಯ್ತು. ಇನ್ನೇನ್ ಬೇಲ್ ಕೊಟ್ಟು ರಿಲೀಸ್ ಆಗ್ಬೇಕಾಗಿತ್ತು. ತಿರ್ಗಾ ಅಲ್ಲೊಂದು ಅಲ್ಲ, ಬೇಲ್ ಸಿಕ್ಕಿದೆ ಸರ್, ಹೊರಗಡೆ ಯಾಕೆ ಬಂದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗಿ ಎಷ್ಟು ಟೈಮ್ ಆಯ್ತು ಸರ್? ಸರ್ ರಚಿಸಿದ್ರು ಶೆಡಿ ಅಂತ. ಏನಕ್ಕೆ ರಚಿಸಿದ್ರು ಅಂದ್ರೆ CBI ಹಂಗೆ ಓಡ್ಲಲ್ಲಿ ಇಟ್ಕೊಂಡಿದ್ರು, ಸಬ್ಸ್ಟಿಟ್ಯೂಟ್ ಆಗಿ ಬಳಸ್ಕೊಂಡಿದ್ರು. ಇಡಿದು ಒಂದು ಪ್ರಕರಣ ಆಗ್ಲಿ, ಅಲ್ಲಿಂದ ಏನಾದ್ರು ಎಸ್ಕೇಪ್ ಆದ್ರೆ CBI ನ ಚೂಮಾರಿ ಬಿಡೋಣ ಅಂತ ಹೇಳ್ಬಿಟ್ಟು CBI ನ ಬಿಟ್ರು. CBI ಆಯ್ತಾ, ಅಲ್ಲಿಂದನೂ ಇವಾಗ ಬೇಲ್ ಸಿಗೋ ಚಾನ್ಸಸ್ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಾಯ್ತು. ಅಲ್ಲಿಂದನೂ ಆಯ್ತಾ, ಇಲ್ಲೇ ಇನ್ನೇನೋ ಮಾಡ್ತಾರೆ. ಇವ್ರು ಮಾಡ್ತಾ ಇರೋದು ಷಡ್ಯಂತ್ರ ಮಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಮತ್ತೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ. ಏನಕ್ಕೆ ಅಂದ್ರೆ ಸರ್, ಅಲ್ಲಾದ್ರೆ ಷಡ್ಯಂತ್ರ, ಕರ್ನಾಟಕದಲ್ಲಾದ್ರೆ ಷಡ್ಯಂತ್ರ ಇಲ್ಲ ಸರ್. ಒಂದು ತನಿಖೆದು ಒಂದು ಇದಿದೆಯಲ್ಲ, ತನಿಖೆ ಇನ್ವೆಸ್ಟಿಗೇಷನ್ ಅವ್ರದ್ದು ಒಂದು ಸಂಸ್ಥೆಗಳಿದೆಯಲ್ಲ, ಅವ್ರಿಗೂ ಸಮ್ ಟೈಮ್ ಫ್ರೀಡಮ್ ಕೊಡ್ಬೇಕಾಗುತ್ತೆ. ಪೊಲೀಸ್ ಅವ್ರಿಗಾಗ್ಲಿ, ಇಡಿಗಾಗ್ಲಿ, CBIಗಾಗ್ಲಿ ಎಲ್ಲರೂ ಕೊಡ್ಬೇಕಾಗುತ್ತೆ. ಎಲ್ಲಾ ಟೈಮಲ್ಲೂ ಅವ್ರನ್ನ ಎನಿ ಟೈಮ್ ಇಟ್ಕೊಳಕ್ಕಾಗಲ್ಲ. ಹಂಗಾಗಿ ಕರ್ನಾಟಕದಲ್ಲಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನಾವು ಸ್ವಾಗತಿಸ್ತೀವಿ. ಡೆಲ್ಲಿಯಲ್ಲಿ ಏನು ಇಡಿಗೂ ಏನು ಇದಿಲ್ಲ, CBI ಹತ್ರನು ಏನು ಟ್ರಯಲ್ ಇಲ್ಲ, ಎಲ್ಲೂ ₹1 ದುಡ್ಡು ಸಿಕ್ಕಿಲ್ಲ, ಮನೆಯಲ್ಲೂ ಸಿಕ್ಕಿಲ್ಲ. ಇಲ್ಲಿ ಎಲ್ಲಾ ಕಡೆನೂ ಮನೆಯಲ್ಲೂ ಸಿಕ್ಕಿದೆ, ಎಲ್ಲಾದ್ರಲ್ಲೂ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸರ್, ಈ ಪ್ರಕರಣ ಶುರು ಆಗಿದೆ ಎಲ್ಲಿಂದ ಅಂದ್ರೆ, ಈ ಪ್ರಕರಣ ಡೈರೆಕ್ಟ್ ಇಡಿ ಎಂಟ್ರಿ ಆಗಿಲ್ಲ, CBI ಎಂಟ್ರಿ ಆಗಿಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ, ನೀವು ನನ್ಗಿಂತ ಮುಂಚೆ ಆ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದ ಪ್ರಕರಣ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲಿ ಇಡಿ ಇದ್ರ ಸರ್ ಇಡಿ ಇಲ್ಲ. ಹಣ ವರ್ಗಾವಣೆ ಆಗಿರೋದಕ್ಕೆ ಆಗಿದೆ ಹಣ ವರ್ಗಾವಣೆ ಸರ್. ಅದೊಂದೇ ನಿಗಮದಲ್ಲಿ ಹಣ ವರ್ಗಾವಣೆ, ಅದೊಂದೇ ನಿಗಮದಲ್ಲಿ ಹಣ ಅವ್ಯವಹಾರ ಆಗುತ್ತೆ ಅಂತ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇಲ್ಲ. ಇನ್ನು ಬೇರೆ ಬೇರೆ ನಿಗಮಗಳಲ್ಲಿ ಅವ್ಯವಹಾರಗಳು ಆಗ್ತಾ ಇರಬಹುದು. ಇಲ್ಲಿ ಚಂದ್ರಶೇಖರ್ ಸರ್, ನಾನು ಖಂಡಿತವಾಗಿ ಹೇಳಲ್ಲ, ಯಾಕಂದ್ರೆ ನನ್ನ ಹತ್ರ ಪ್ರೂಫ್ ಇಲ್ಲ, ಆಗ್ತಾ ಇರಬಹುದು. ಚಂದ್ರಶೇಖರ್ ಅನ್ನೋರು ಅವ್ರ ಬಗ್ಗೆ ವಿಷಯನೇ ಇಲ್ಲ ಇದರಲ್ಲಿ. ಬೇರೆ ಟ್ರಯಲ್ ಬಗ್ಗೆ, ಅವ್ಯವಹಾರಗಳ ಬಗ್ಗೆ 194 ಕೋಟಿ ಅದ್ರ ಬಗ್ಗೆ ಇದೆ. ಚಂದ್ರಶೇಖರ್ ಅವ್ರ ವಿಷಯ ಬರ್ತಾನೆ ಇಲ್ಲ ಇಲ್ಲಿ. ಚಂದ್ರಶೇಖರ್ ಅವ್ರು ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂಡ್ರು, ಅವಾಗಿಂದ ಇಡಿ ಎಂಟ್ರಿ ಆಯ್ತು, CBI ಎಂಟ್ರಿ ಆಯ್ತು. ಈ ವಿಚಾರ ಆಗ್ಲೇ ಪ್ರಸ್ತಾಪ ಆಗಿದೆಯಾ? ವೆರಿ ಗುಡ್. ಇಡಿ ಮತ್ತೆ CBI ಎಂಟ್ರಿ ಆಗಿಲ್ಲ ಅಂದ್ರೆ ಅವ್ರಿಗೆ ಅವಮಾನ. ನಾವು ಇಂಥ ದೊಡ್ಡ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಮಾಡ್ಬಿಟ್ವಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ, ಮಾತ್ರ ಅಲ್ಲಿ ಮುಖ ತೋರಿಸೋದಂತ ಇದಕ್ಕೆ ಎಂಟ್ರಿ ಆದ್ರು. ಸರ್, ಇನ್ನೊಂದು ವಿಚಾರ, ಈಗ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ಇದೆ. ನಾನು ಸೇಮ್ ಆಗ್ಲೇ ಹೇಳ್ತಾ ಇದ್ದೆ, ಕೇಂದ್ರ ಸರ್ಕಾರ ತನ್ನ ಅಂಗಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತೇಳಿ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದೇ ಆರೋಪವನ್ನು ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಈ ವಿಕ್ಟಿಮ್ ಕಾರ್ಡ್ ತೋರಿಸುವಂತದ್ದು ಇದೆಯಲ್ಲ, ಇನ್ನೂ ಒಂದು ಕಾರ್ಡ್ ತೋರಿಸಿದ್ದಾರೆ ಕಾಂಗ್ರೆಸ್. ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಅಂದ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ವಿಕ್ಟಿಮ್ ಕಾರ್ಡ್ ತೋರಿಸೋದಿದೆಯಲ್ಲ, ಇದು ಒಂದು ಅಸಹಾಯಕ ಮನುಷ್ಯನ ಕೊನೆಯ ಅಸ್ತ್ರ. ನಾನು ಈ ಕಮ್ಯುನಿಟಿಗೆ ಸೇರಿದವನು,
ನಾನು ಅಂತ ಕಮ್ಯುನಿಟಿಗೆ ಸೇರಿದವನು. ಇವರು ಪರಮೇಶ್ವರ್ ಏನ್ ಹೇಳ್ತಾರೆ, ಇದು ರಾಜ್ಯದವರ ಮೇಲೆ ಸೀಡು ತೀರಿಸ್ಕೊಳಕ್ ಅಂತ ಹೇಳ್ತಾರೆ. ಇನ್ಯಾರ್ದೋ ಸ್ಟೇಟ್ಮೆಂಟ್ಗಳು ಒಂದು ರೀತಿ ಇರ್ತದೆ. ಈಗ ನಮ್ಮ ಆಪಿನ ಮಿತ್ರರ ಒಂದು ವಾದಕ್ಕೆ ಒಂದು ಉತ್ತರವನ್ನು ಕೊಟ್ಬಿಟ್ಟು ಮುಂದೆ ಸಾಕ್ತೇನೆ. ಬಹುಶಃ ಆಪಿನ ನಮ್ಮ ಗೆಳೆಯರಿಗೆ ಅವ್ರ ಬಗ್ಗೆ ಗೌರವವಿದೆ, ಆದ್ರೆ ಅವ್ರು ಆಡಿರುವಂತ ಮಾತುಗಳ ಬಗ್ಗೆ, ಯಾಕಂದ್ರೆ ಇಡೀ ರಾಜ್ಯ ನಮ್ಮನ್ನ ಗಮನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕೇಜ್ರಿವಾಲ್ನ ಮೇಲೆ ದೆಹಲಿಯಲ್ಲಿ ಆದಂತ ಪ್ರಕರಣಕ್ಕೂ ಕರ್ನಾಟಕದಲ್ಲಿ ಆಗಿರುವಂತ ಪ್ರಕರಣದಲ್ಲೂ ಪ್ರಕರಣದ ವಸ್ತುಸ್ಥಿತಿ ಬೇರೆ ಇರಬಹುದು. ಫ್ಯಾಕ್ಟ್ಸ್ ಆಫ್ ದ ಕೇಸ್ ಮೇ ಬಿ ಡಿಫರೆಂಟ್. ಆದ್ರೆ ಸುಪ್ರೀಂ ಯಾವುದು ಕೋರ್ಟ್ ಚೀಮಾರಿ ಹಾಕ್ತು, ಎಲ್ಲಿ ಚೀಮಾರಿ ಹಾಕಿದೆ, ಯಾವ ತೀರ್ಮಾನದಲ್ಲಿ, ಅದಕ್ಕೆ ಉತ್ತರ ಕೊಡಬೇಕಾದಂತ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ. ಕೋರ್ಟು ಜಾಮೀನು ಒಂದು ವ್ಯಕ್ತಿಗೆ ಕೊಟ್ಟಿದೆ ಅಂತ ಮಾತ್ರಕ್ಕೆ ಅವನು ನಿರಪರಾಧಿ ಅಂತ ಅರ್ಥ ಅಲ್ಲ. ಒಂದು ನಿಮಿಷ, ಅಲ್ಲಲ್ಲ, ಅಪರಾಧಿ ಅಂತಲ್ಲ, ಅಪರಾಧಿ ಆಗಲಿಕ್ಕೆ ಪ್ರಕರಣ ನಡಿಬೇಕು ಅಷ್ಟೇನೆ. ಅಪರಾಧಿ ಅಂತಲ್ಲ, ಟಿಲ್ ಕನ್ವಿಕ್ಷನ್ ಈ ಶುಡ್ ಬಿ ಟ್ರೀಟೆಡ್ ಆಸ್ ಇನ್ನೋಸೆಂಟ್. ಅದು ನಮ್ಮ ಭಾರತದ ನ್ಯಾಯಶಾಸ್ತ್ರದ ಸಿದ್ಧಾಂತ, ಅದನ್ನು ಒಪ್ಕೊಳ್ಳೋಣ. ಆದ್ರೆ ಜಾಮೀನು ಕೊಟ್ಟಿದ್ದಂತ ಮಾತ್ರಕ್ಕೆ ಅವನು ನಿರಪರಾಧಿ ಎನ್ನುವಂತ ಘೋಷಣೆಯನ್ನ ಮಾಡಲಿಲ್ಲ. ಈಗ ಮಿತ್ರರು ಹೇಳಿದ್ರು, ಕೇಜ್ರಿವಾಲ್ನ ಪ್ರಕರಣದಲ್ಲಿ ಏನು ದಾಖಲೆ ಇದೆ, ಇವ್ರಿಗೆ ಇದರಲ್ಲಿ ಹಣ ಸಿಕ್ಕದೆ. ಕೇಜ್ರಿವಾಲ್ನ ಪ್ರಕರಣಕ್ಕೂ ಅವ್ರ ಪ್ರಕರಣಕ್ಕೂ ವಸ್ತುಸ್ಥಿತಿಯಲ್ಲಿ ವ್ಯತ್ಯಾಸ ಇದೆ. ಮಾನ್ಯರೇ, ನೀವು ಭಾರತದ ಕಾನೂನಿನಲ್ಲಿ ನಿಮಗೆ ನಂಬಿಕೆ ಇದ್ದದ್ದೇ ಹೌದಾಗಿದ್ರೆ, ಸುಳ್ಳು FIR ಒಂದು ವೇಳೆ ಕೇಜ್ರಿವಾಲ್ನ ಮೇಲೆ ಆಗಿದ್ರೆ, ಯು ಕುಡ್ ಹ್ಯಾವ್ ಫೈಲ್ ಎ ಪಿಟಿಷನ್ ಬಿಫೋರ್ ದಿ ಹೈಕೋರ್ಟ್ ಅಂಡರ್ 482 ಆಫ್ CRPC. ಹಳೆಯ CRPC ಗಳಿಗೆ, ಇವತ್ತಿನ ಹಳೆಯ CRPC 482 ಕೆಳಗೆ ನೋಡಿ, ಈ ರೀತಿಯ ಪ್ರಕರಣ ಸುಳ್ಳು ಪ್ರಕರಣ ಆಗಿದೆ ನನ್ನ ಮೇಲೆ, ನೀವು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ತೋರಿಸಿ, ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೋ ಅದರಲ್ಲಿ ನೀವು ಮಾಡಿರುವಂತ ವಾದದಲ್ಲಿ ಸತ್ಯಾಸತ್ಯತೆ ಇದೆ ಅಂತ ಹೇಳಿದ್ರೆ, ಒಂದ್ ನಿಮಿಷ ಸರ್, ಅವರು ಕ್ವಾಶ್ ಮಾಡ್ತಿದ್ರು, ಚಾರ್ಜ್ ಶೀಟ್ ಹಾಕಿದಾರಂತಲ್ಲ, ಆ ಸಂದರ್ಭದಲ್ಲಾದ್ರೂ ಸಹಿತ ಮಾಡಬಹುದಿತ್ತು. ನ್ಯಾಯಾಲಯ ಒಂದು ಆರೋಪಿಗೆ ತಕ್ಷಣವೇ ಜಾಮೀನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇರ್ ಆರ್ ಸಮ್ ಮಟೀರಿಯಲ್ಸ್ ಟು ಪ್ರೊಸೀಡ್ ಅಗೇನ್ಸ್ಟ್ ಹಿಮ್. ಅವನ ಮೇಲೆ ಕೇಸ್ ನಡೆಸಲಿಕ್ಕೆ ಕೆಲವೊಂದು ಆಧಾರ ಇದೆಯಂತ. ಯಾಕಂದ್ರೆ ನ್ಯಾಯಾಲಯ ಯಾವಾಗ್ಲೂ ಸೈಲೆಂಟ್ ಸ್ಪೆಕ್ಟೇಟರ್ ಆಗಿ ಕೂತ್ಕೊಳ್ಳುವುದಿಲ್ಲ, ಮೂಕವಾಗಿ ನ್ಯಾಯಾಲಯ ಕೂತ್ಕೊಳ್ಳುವುದಿಲ್ಲ. ಕೋರ್ಟ್ ಈಸ್ ನಾಟ್ ಮೈ ಫ್ರೆಂಡ್ ಅಂಡ್ ನಾಟ್ ಯುವರ್ ಎನಿಮಿ ಆಲ್ಸೋ. ಆ ಪಕ್ಷದ ಎನಿಮಿನೂ ಅಲ್ಲ, ನಮ್ಮ ಮಿತ್ರವೂ ಅಲ್ಲ. ನ್ಯಾಯಾಲಯ ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾಗಿ ತೀರ್ಮಾನ ಕೊಡ್ಲಿಕ್ಕೆ ಇರುವಂತ ಸಂವಿಧಾನದ ರೀತ್ಯ ಸ್ಥಾಪಿಸಲ್ಪಟ್ಟಿರುವಂತ ಒಂದು ವ್ಯವಸ್ಥೆ. ನೀವು ಇವೆಲ್ಲ ವಾದವನ್ನ ನ್ಯಾಯಾಲಯದ ಮುಂದೆ ಹೇಳಬೇಕು. ನ್ಯಾಯಾಲಯ ಇಷ್ಟು ವಿಳಂಬ ಮಾಡ್ತು. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಿಸೋಡಿಯಾ ಪ್ರಕರಣದಲ್ಲಿ ಇನ್ನು ಸಿಸೋಡಿಯಾರಿಗೆ ಯಾಕೆ ಜಾಮೀನು ಆಗ್ಲಿಲ್ಲ? ನಿಮಗೆ ಆಪ ಪಕ್ಷಕ್ಕೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ನಿಮಗೆ ನಂಬಿಕೆ ಇದೆಯೋ ಇಲ್ವೋ? ನ್ಯಾಯಾಲಯದ ಮೇಲೆ ನಂಬಿಕೆ ಇದ್ರೆ, if at all you are really innocent, if at all you are really innocent, if at all you have not committed any offense, you could have approached the honorable court to quash the entire proceedings. ಆಮೇಲೆ ತಾವು ಇನ್ನೊಂದು ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಾರಿ ಪ್ರಿಯಾಂಕಾ ಖರ್ಗೆ ಇವರು ಇದನ್ನೆಲ್ಲ ಚಲಾಯಿಸ್ತಾರೆ, ಈ ರೀತಿ ನಮ್ಮ ಮೇಲೆ ಇದ್ರ ಮಾಡ್ತಾರೆ. ದರ್ಶನ್ ಪ್ರಕರಣವನ್ನ ನಮ್ಮ ಸಾಹೇಬರು ಪ್ರಸ್ತಾಪ ಮಾಡ್ತಾ ಇದ್ರು. ದರ್ಶನ್ ಪ್ರಕರಣಕ್ಕಿಂತಲೂ ಸಹಿತ ಹೀನ ಪ್ರಕರಣ ಈ ವಾಲ್ಮೀಕಿ ಹಗರಣ. ಖಂಡಿತ. ಯಾಕೆ ಅಂತ ಕೇಳಿದ್ರೆ, ದರ್ಶನ್ ಪ್ರಕರಣದಲ್ಲಿ ಅದು ದರ್ಶನ್ ಪ್ರಕರಣ ಏನು ಅದು ಒಳ್ಳೆ ಪ್ರಕರಣ, ಇದು ಕೆಟ್ಟ ಪ್ರಕರಣ, ಆ ರೀತಿ ವ್ಯತ್ಯಾಸ ಮಾಡ್ತಾ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ಒಬ್ರು ಸತ್ರು. ಆದ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಈ ಹಗರಣದಿಂದ ಎಷ್ಟು ಎಸ್ಟಿಗಳಿಗೆ ಇದರಿಂದ ತೊಂದರೆ ಆಗ್ತದೆ ಗೊತ್ತಾ ನಿಮಗೆ? ನಿಜ. ನೋಡ್ರಿ, ಪಾಪ ಎಷ್ಟೋ ಎಸ್ಟಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಬೇಕು ಅಂತ ಹೇಳಿ ನಿಗಮದ ಸಹಾಯಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ರು. ಎಷ್ಟೋ ಜನ ಎಸ್ಟಿಗಳು ತಾವೇನೋ ಒಂದು ಮನೆ ಕಟ್ಕೊಳ್ಬೇಕು, ತಮಗೊಂದು ಮನೆ ಕೊಡ್ತದೆ ಸರ್ಕಾರ ಅಂತ ಹೇಳಿ ಕಾಯ್ತಾ ಇದ್ರು, ನಿಗಮದ ಮೇಲೆ ಭರವಸೆ ಇಟ್ಟಿದ್ರು, ಇನ್ನೇನು ಅನುದಾನಗಳನ್ನ ಸಹಾಯವನ್ನ ನಿರೀಕ್ಷೆ ಮಾಡ್ತಾ ಇದ್ರು. ನಿಮ್ಮ ಮೇಲೆ ಭರವಸೆ ಇಟ್ಟು ಒಂದು ವೇಳೆ ಕಾಯ್ತಾ ಇದ್ರೆ, ಆ ಎಸ್ಟಿ ಸಮುದಾಯಕ್ಕೆ ಸೇರಿದ ವಿದ್ಯಾಭ್ಯಾಸದ ಕತೆ ಏನು? ಒಂದು ವೇಳೆ ಫೀಸ್ ಕಟ್ಟಕ್ಕೆ ಏನಾದ್ರು ಹಣ ಇಲ್ಲ ಅಂತ ಹೇಳಿದ್ರೆ, ಪಾಪ ಅವ್ರೆಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಜೀವಕ್ಕೆ ಬೆಲೆ ಕೊಡುವರು ಯಾರು? ಇನ್ನು ಸಿದ್ದರಾಮಯ್ಯನವರೇ, ನೀವು ಹಿಂದುಳಿದ ವರ್ಗದ ಕಾರ್ಡ್ ತೋರಿಸಿ ವಿಕ್ಟಿಮ್ ಕಾರ್ಡ್ ಅನ್ನ ತೋರಿಸ್ತಾ ಇದ್ದೀರಿ. ಅಧೀಕ್ಷಕ ಚಂದ್ರಶೇಖರ್ ಸತ್ರಲ್ಲ, ಅವರು ಸಹಿತ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂತ ಅವನ ಹೆಂಡತಿ ಪಾಪ ಈಗಲೂ ಸಹಿತ ಕಷ್ಟದಲ್ಲಿದ್ದಾರಂತೆ. ಅವ್ರ ಹೆಂಡತಿ ಅದೆಲ್ಲೋ ಒಂದು ಸಂಸ್ಥೆಯಲ್ಲಿ, ಸರ್ಕಾರದ ಸಂಸ್ಥೆಯಲ್ಲಿ ಅರೆಕಾಲಕ ನೌಕರಿಯಲ್ಲಾಗಿ ಮಾಡ್ತಾ ಇದ್ರು. ಗಂಡ ಸತ್ತ ದುಃಖದಲ್ಲಿ ಆ ನೌಕರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ನೋಟಿಸ್ ಬರ್ತಾ ಇದೆ, ನೀನ್ ಇಷ್ಟು ದಿವಸ ಒಳಗೆ ಬರ್ಲಿಲ್ಲ ಅಂದ್ರೆ ನಿನ್ನನ್ನು ತೆಗೆದು ಹಾಕ್ತೀವಿ.
ಇವರು ಎಲ್ಲಾ ಸಂಸ್ಥೆಗಳ ಮುಂದೆ ತನಿಖೆಗೆ ಹಾಜರಾಗಬೇಕು, ಪೊಲೀಸರು ಕರೆದ್ರೆ ಹೋಗ್ಬೇಕು, ಅವ್ರ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಸಹಿತ ಹಣ ಇಲ್ಲ ಅಂತೆ. ಅಧೀಕ್ಷಕ ಚಂದ್ರಶೇಖರ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿದ್ರಂತೆ. ಇದಕ್ಕೆಲ್ಲ ಬೆಲೆ ತೆರುವರು ಯಾರು? ಒಂದ್ ಕಡೆಯಲ್ಲಿ ಸೈಯದ್ ಸರ್, ಒಬ್ರು ಅಮಾಯಕ ಅಧಿಕಾರಿಯ ಆತ್ಮಹತ್ಯೆ ಈ ಪ್ರಕರಣದಲ್ಲಿ ಆಯ್ತು, ಜೀವನ ಬಿಟ್ರು. ಇಲ್ಲಿ ಕೆಲವೊಂದಿಷ್ಟು ಎವಿಡೆನ್ಸ್ ಗಳನ್ನ ಪೆನ್ ಡ್ರೈವ್ ಅನ್ನ ಕಲೆಕ್ಟ್ ಮಾಡಿದ್ರು. ಅವ್ರ ಪತ್ನಿ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್, ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಚಂದ್ರಶೇಖರ್ ಅವರ ಪತ್ನಿ ನಮ್ಮ ಮನೆಯಿಂದ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿದ್ರು, ಒಂದು ಪೆನ್ ಡ್ರೈವ್ ಅನ್ನ ತಗೊಂಡು ಹೋಗಿದ್ರು, ಸಾಕಷ್ಟು ಬೆದರಿಸುವಂತ ಕೆಲಸ ಆಗಿತ್ತು ಎನ್ನುವಂತ ಒಂದಷ್ಟು ಆರೋಪ. ಅಧಿಕಾರಿಗಳು ಒತ್ತಡ ಹೇರಿದ್ರ ಈ ಪ್ರಕರಣದಲ್ಲಿ ಎನ್ನುವಂಥದ್ದಾಗಿ ಏನ್ ಹೇಳ್ತೀರಾ ಸರ್? ಒಳ್ಳೆ ಪ್ರಶ್ನೆಗಳಿದೆ. ಆಗ್ಲಿಂದ ನಮ್ಮ ಫ್ರೆಂಡ್ ಮಾತಾಡ್ಬೇಕಂದ್ರೆ ನಾನು ಹೇಳ್ಬೇಕು ಅಂದ್ಕೊಂಡೇ ಇದೆ, ತಾವು ಆ ಮಾತು ಕೇಳಿಬಿಟ್ರಿ. ನೋಡಿ, ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು. ಸತ್ಯವಾಗಲೂ ಸಿದ್ದರಾಮಯ್ಯನಾಗಲಿ, DK ಆಗಲಿ ಅಥವಾ ಬೇರೆ ಯಾರೇ ಆಗಲಿ, ಅವ್ರ ಹೊಟ್ಟೆಯಲ್ಲಿ ಹೆಣ್ಮಕ್ಳಿದ್ರೆ ಸತ್ಯವಾಗಲೂ ಅವ್ರ ಕಣ್ಣಲ್ಲಿ ನೀರು ಬರಲೇಬೇಕು. ಮನುಷ್ಯತ್ವ ಇದ್ದರೆ, ಒಂದು ಹೃದಯ ಅಂತ ಇದ್ರೆ, ಅದೇ ಏನಾದರೂ ಕಲ್ಗಿಲ್ ಮಾಡಿಕೊಂಡು ಯಾರೆಲ್ಲಾದರೂ ಸಾಯ್ಲಿ, ನನಗೆ ಬರೋದು ಬರಲಿ ಅಂದರೆ ಅಂಥ ವ್ಯಕ್ತಿಗೆ ಏನು ಹೇಳೋಕ್ಕಾಗಲ್ಲ. ಅವ್ರ ಸ್ಟೇಟ್ಮೆಂಟ್ ನೋಡಿಬಿಟ್ಟು ಅವತ್ತು ನಮ್ಮ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವರು ಹೆಂಗೆ ಹೇಳಿದ್ರು ಅಂದರೆ ಸಿಕ್ಕಾಬಟ್ಟೆ ಅವ್ರ ಮೇಲೆ ಪ್ರೆಷರ್ ಇತ್ತಂತೆ. ಇವಾಗ ಮಾಮೂಲಿ ನಾವೇ ಮಾತಾಡ್ಕೊಳ್ಳೋಣ ಸರ್. ಇವಾಗ ನಿಮ್ಮ ಸ್ಟುಡಿಯೋದಲ್ಲಿ ಬೆಂಕಿ ಬಿದ್ದೋಯ್ತು ಅಂದ್ಕೊಳ್ಳಿ, ನನ್ನ ಪ್ರಾಣ ಹೋಗುತ್ತೆ ಅಂದರೆ ನನಗೆ ಎಷ್ಟು ಹೆದರಿಕೆ ಆಗುತ್ತೆ. ಅಂಥದ್ದಲ್ಲಿ ನಾನು ನನ್ನ ಕೈಯಾರ ನನ್ನ ಪ್ರಾಣ ಕಳ್ಕೋಬೇಕಂದ್ರೆ ಎಷ್ಟು ಪ್ರೆಷರ್ ಆಗಿರ್ಬೇಕು ಆ ಮನುಷ್ಯನಿಗೆ, ಯಾರ ಕಡೆಯಿಂದ ಆಗಿರ್ಬೇಕು. ಗುಂಡಾಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಏನ್ ಮಾಡ್ತಾ ಇದ್ದೀರಿ? ಇಷ್ಟು ದಿನ ಬೇಕಾಗಿತ್ತ ನಿಮ್ಗೆ? ಅದೇ ನಾನು ಹೇಳಿದಾಗಲೇ, ದರ್ಶನ್ ವೈಯಕ್ತಿಕ ವಿಚಾರ ಅದು, ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. ಡೈಲಿ ಬೆಂಗಳೂರಲ್ಲಿ 10-15 ಕೊಲೆ ಆಗ್ತಾ ಇದಾವೆ, ಕೊಲೆಗಳು ಆಗ್ತಾನೆ ಇದಾವೆ. ಇವಾಗ ದರ್ಶನ್ಗೆ ಅಷ್ಟೊಂದು ಗಂಭೀರವಾಗಿ ತಕೊಂಡು ಮಾಡಿಬಿಟ್ರಿ. ಈ ಒಂದು ಆಫೀಸರ್, ಹಿ ಈಸ್ ನಾಟ್ ಎ ಮಾಮೂಲಿ ಪರ್ಸನ್, ಹಿ ಈಸ್ ಆನ್ IAS ಆಫೀಸರ್. ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡ, ಅವನ ಮೇಲೆ ಇದ್ದಿದ್ದ ಒತ್ತಡ ಹೆಂಗೆ, ಸೂಸೈಡ್ ನೋಟ್ ಕ್ಲಿಯರ್ ಆಗಿ ಬರ್ದಿಟ್ಟವ್ರೆ. ಆದ್ರೂ ಇಷ್ಟು ದಿನ ನೀವು ಏನು ಕ್ರಮ ತಗೊಂಡಿಲ್ಲ. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಪಕ್ಕ ಇದರಲ್ಲಿ ಒತ್ತಾಯ ಇದ್ದೇ ಇದೆ. ಅವ್ರು ತಗೊಂಡಿರೋ ಪೆನ್ ಡ್ರೈವ್ ಎಲ್ಲ ತಗೊಂಡು ಹೋದ್ರು, ಇಲ್ಲಿ ಗಂಟ ಏನು ಕ್ರಮ ತಗೊಂಡಿಲ್ಲ. ಅಂದ್ರೆ ಬಹುಶಃ ಅವರು ಏನೋ ಡೈವರ್ಟ್ ಮಾಡೋ ಪ್ಲಾನ್ ಇದೆ. ಈ ಪ್ರೂಫ್ಗಳು ಏನಿದೆಯೋ ಅದು ಡಿಸ್ಟ್ರಾಯ್ ಮಾಡೋ ಅಂತ ಕೆಲಸ ಮಾಡಕ್ ಮಾತ್ರ ಮಾಡ್ತಾ ಇರೋದು. ಇವಾಗ ED ಎಂಟ್ರಿ ಆಗಿರೋದ್ರಿಂದ ಪಾಪ ಯಪ್ಪನ್ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಗ್ಬೋದು, ಅವ್ರು ಸ್ವಲ್ಪ ನ್ಯಾಯ ಸಿಗ್ಬೋದು ಅಂತ ನನ್ನ ಭಾವ. ವೆಲ್ ಸರ್ ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಒತ್ತಾಯ ಅಂತ ಹೇಳಿದ್ರೆ, ಈ ಪ್ರಕರಣವನ್ನ SIT ಬದಲು CBI ಅವರು ತನಿಖೆಯನ್ನ ಮಾಡಬೇಕು. ಈಗ SIT ಅವರು ಏನ್ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಅದನ್ನ CBIಗೆ ವರ್ಗಾವಣೆ ಮಾಡಬೇಕು. ಹಾಗಿದ್ದಲ್ಲಿ ಮಾತ್ರ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥದ್ದಾಗಿ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಒಂದ್ ರೀತಿನಲ್ಲಿ CBI ಇಷ್ಟೊತ್ತಿಗೆ ಒಂದ್ ರೀತಿಯಲ್ಲಿ ಅದು ಪ್ರವೇಶ ಮಾಡ್ಬೇಕಾಗಿತ್ತು. ಅವರು ಬಹುಶಃ ಈ ರಾಜಕೀಯ ಆಪಾದನೆಗಳು ಬರ್ತವೆ, ಮತ್ತೆ ಕೇಸಿನ ಒಂದು ಸೀರಿಯಸ್ನೆಸ್ ಮತ್ತೆ ಎವಿಡೆನ್ಸ್ ಒಂದೊಂದಾಗಿ ಹೊರ ಬಂದ ಮೇಲೆ ಬರುತ್ತೆ. ಅವ್ರಿಗೂ ಒಂದು ಸ್ಕೋಪ್ ಇದೆ. ಯಾಕಂದ್ರೆ ಆಲ್ ಬ್ಯಾಂಕ್ಸ್ ಕಮಾಂಡರ್ ದಿ ಸೆಂಟ್ರಲ್ ಇದರಲ್ಲಿ, ಅದರಲ್ಲೂ ಯೂನಿಯನ್ ಬ್ಯಾಂಕ್ ಅವೆಲ್ಲ ಅದ್ರಲ್ಲಿ ಇರೋದ್ರಿಂದ CBIಗೆ ಅವಕಾಶ ಇದೆ. ಬಟ್ ಅವ್ರು ಮಾಡದೇ ಇರೋದಕ್ಕೆ ಕಾರಣ ಅಂತಕ್ಕಂಥ ನಿಮ್ಗೆ ಆಶ್ಚರ್ಯ ಆದಾಗ ನನಗೂ ಆಶ್ಚರ್ಯ ಆಗುತ್ತೆ. ಬಟ್ ಇದು ರಾಜಕೀಯವಾಗಿ ಒಂದ್ ರೀತಿಯಲ್ಲಿ ಟ್ವಿಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಇರ್ಬೋದು. ಒಂದು. ಎರಡನೇದು, ಈ CBI ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಸಹ ಅದು ವಾರ್ನ್ ಮಾಡಿದೆ. ಅಂದ್ರೆ ನೀವು ರಾಜಕೀಯವಾಗಿ ಇದನ್ನ ಬಳಸಬಾರ್ದು ಅಂತ. ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್, CBI ಅಂತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಅಥವಾ ಕೋರ್ಟ್ ಇದೆಯಲ್ಲ, ಜುಡಿಷಿಯರಿ ಇದ್ದಂಗೆ ಇಂಡಿಪೆಂಡೆಂಟ್ ಅಲ್ಲ. ಇಟ್ ವರ್ಕ್ಸ್ ಅಂಡರ್ ದಿ ಪರ್ವ್ಯೂ ಆರ್ ಕಂಟ್ರೋಲ್ ಆಫ್ ದಿ ಹೋಮ್ ಮಿನಿಸ್ಟರ್ ಅಂತ. ಸೊ ಈ ಒಂದು ಕಾರಣಗಳ ಹಿನ್ನೆಲೆಯಲ್ಲಿ ಅಲ್ಲಿ ಸುಲಭವಾಗಿ ಆಪಾದನೆ ಮಾಡಬಹುದು. CBI ಪ್ರವೇಶ ಮಾಡಿರೋದು ರಾಜಕೀಯ ಅಂತಕ್ಕಂಥ. ಆದ್ರೆ ನೀವು ಅದು ನಮ್ಮ ಸೈಯದ್ ಅವರು ಹೇಳಿದಾಗೆ ವಸ್ತುಸ್ಥಿತಿಯಲ್ಲಿ ಇರ್ತಕ್ಕಂಥ ಆಧಾರಗಳನ್ನ ನೆನಪಿಟ್ಕೊಂಡ್ರೆ, ಯಾವ್ಯಾವ ಸಂಸ್ಥೆಗಳು ED ಅಂತಕ್ಕಂಥದ್ದು ಮನಿ ಟ್ರಾನ್ಸ್ಫರ್ ಇಲ್ಲಿಗಲ್, ಮನಿ ಲಾಂಡ್ರಿಂಗ್ ಅಂತಾರಲ್ಲ, ಈಗ ಮತ್ತೆ CBI ಅಂತಕ್ಕಂಥದ್ದು ಇಂಥ ಅಕ್ರಮಗಳಾದಾಗ ಸೆಂಟ್ರಲ್ ಗವರ್ಮೆಂಟ್ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕಿನ ಬಗ್ಗೆ ಅವರು ಪ್ರವೇಶ ಮಾಡಿ ತಮ್ಮ ಒಂದು ಏನು ತನಿಖೆಯನ್ನು ಮಾಡಿ ಅದನ್ನು ಸ್ಟ್ರೆಂಥನ್ ಮಾಡ್ಬೋದು. ಅಂದ್ರೆ ಮೂರು ಸಪರೇಟ್ ಆಗಿ ಹೋದ್ರೆ ಅದು ಒಂದ್ ರೀತಿನಲ್ಲಿ ಸರಿ ಹೋಗೋದಿಲ್ಲ. ಮೂರನ್ನು ಕೋಆರ್ಡಿನೇಟ್ ಮಾಡ್ಕೋಬೇಕು. ಜೊತೆಗೆ SIT ಸಹ ಅವರು ಯಾರು SIT ಕಾಂಗ್ರೆಸ್ ಅಥವಾ ಇನ್ಯಾವುದೇ ಬಿಜೆಪಿ ಪಕ್ಷದ ಅಡಿಯಲ್ಲಿ ಇರ್ತಕ್ಕಂಥದ್ದಲ್ಲ, ಅದು ನಮ್ಮ ರಾಜ್ಯ ಸರ್ಕಾರದ ಸಂಸ್ಥೆ. SIT ಅವರು ನಿಷ್ಪಕ್ಷಪಾತವಾಗಿ ಇದನ್ನು ಮಾಡದೆ ಹೋದ್ರೆ ನಾಳೆ ಕೋರ್ಟ್ ನಲ್ಲಿ ಅವರು ಸಲ್ಲಿಸ್ತಕ್ಕಂಥ FIR ಬಗ್ಗೆ
ಟೀಕೆ ಬರುತ್ತೆ, ವಿಮರ್ಶೆ ಆಗುತ್ತೆ. ನಾನು ಇದನ್ನ ನಮ್ಮ ಉಮೇಶ್ ಹೇಳಿದ್ರು, ಆಮ್ ಆದ್ಮಿ ಪಕ್ಷದ ಇವರು ಕೇಜ್ರಿವಾಲ್ ಅವರನ್ನ ಸುಪ್ರೀಂ ಕೋರ್ಟ್ ಇದ್ರ ಜಾಮೀನ್ ಮೇಲೆ ಬಿಟ್ಟಿದ್ದಾರೆ. ಆದ್ರೆ ಜಾಮೀನ್ ಬಿಟ್ಟಿದ್ರೆ ಅದೇ ಎಂತ ಜಾಮೀನ್ ರೀ ಅದು? ನೀವು ಮುಖ್ಯಮಂತ್ರಿ ಕಚೇರಿಗೆ ಹೋಗಂಗಿಲ್ಲ, ಮುಖ್ಯಮಂತ್ರಿ ಆಫೀಸ್ಗೆ ಹೋಗಂಗಿಲ್ಲ, ಯಾವುದೇ ಫೈಲ್ ಅನ್ನ ನೋಡ್ಬೇಕಾದ್ರೆ ಗೌರ್ಮೆಂಟ್ ಪರ್ಮಿಷನ್ ಇದು ನಾಮಕಾವಸ್ಥೆ, ಒಂದು ಟೋಕನ್. ಅಂದ್ರೆ ಏನಾಯ್ತು, ನಮ್ಮ ಕಾನೂನಿನಲ್ಲಿಯೂ ಅನೇಕ ರೀತಿಯ ತೊಡಕುಗಳಿದೆ. ಒಂದು ಗ್ರೇ ಏರಿಯಾ ಅಂತಾರೆ. ಗ್ರೇ ಏರಿಯಾ ಅಂದ್ರೆ ಏನು, ಯಾರಿಗೂ ನಿಮಗೂ ನಮಗೂ ಅರ್ಥ ಆಗುತ್ತೆ ಕಾಮನ್ ಸೆನ್ಸ್ ಅಲ್ಲಿ. ಬಟ್ ನಾವು ಅದನ್ನ ಆಧಾರವಾಗಿ ಒಂದು ನ್ಯಾಯಬದ್ಧವಾಗಿ ಒಂದು ತೂಕದ ದೃಷ್ಟಿಯಿಂದ ಚರ್ಚೆ ಮಾಡುವಾಗ ಈ ಅಂಶಗಳು ಏಕೆ ಕಾನೂನಿನಲ್ಲಿ ತೊಡಕಾಗಿದೆ, ಕಾಂಪ್ಲೆಕ್ಸ್. ಅಂದ್ರೆ ಏನಾಯ್ತು, ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರಲ್ಲ, let 100 criminals go unpunished, but let not one innocent man be punished. That is the spirit of judiciary. ಅಂದ್ರೆ ಏನಾಯ್ತು, ಅವರ ಅಪರಾಧಿಗಳು ತಪ್ಪಿಸ್ಕೊಂಡು ಹೋದ್ರೆ, ಅಪರಾಧಿ ಅಂತಂದ್ರೆ ಅಪರಾಧಿ ಮಾಡಿದ್ದಾರೆ, ಆದ್ರೆ ಅವ್ರು ತಪ್ಪಿಸ್ಕೊಂಡು ಹೋದ್ರೆ ನಾವು ಚಿಂತೆ ಪಡೋಲ್ಲ. ಯಾಕಂದ್ರೆ ಒಬ್ಬ ನಿರಪರಾಧಿ, ಈಗ ಚಂದ್ರಶೇಖರ್ ಇದ್ದಾರಲ್ಲ, ಅವರೊಬ್ಬರೇ ನಿರಪರಾಧಿ. ಅವರ ಪ್ರಾಣ, ಅವರ ಒಂದು ತ್ಯಾಗ ಏನಿದೆಯಲ್ಲ, ಆ ತ್ಯಾಗ ಇವತ್ತು ಇಲ್ಲಿರ್ತಕ್ಕಂಥ ಹಗರಣಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದನ್ನ SIT ಅವರು ಮತ್ತೆ ED ಅವರು ಮತ್ತೆ CBI ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಬಹುಶಃ ಕೆಲಸ ಮಾಡಿದ್ರೆ ಇದಕ್ಕೆ ಯಾರ್ಯಾರಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ. ಆದ್ರೆ ನೀವ್ ಹೇಳಿದಾಗೆ ಯಾರೋ ಹೆಸರು ಹೇಳಿದ್ರು ಅಂದ ತಕ್ಷಣ ಅವ್ರ ಮೇಲೆ ಪನಿಷ್ ಮಾಡಕ್ಕಾಗಲ್ಲ, ಅವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ನನ್ನ ನೇತೃತ್ವದಲ್ಲಿ ಇದಾಗಿದೆ ಅಂದ್ರೆ, ಈಗ ನನ್ನ ಮನೆಯಲ್ಲಿ ಈ ರೀತಿ ಆಗಿದೆ ಅಂದ್ರೆ ನಾನು ಅಪರಾಧಿ ಇಲ್ಲದೆ ಇರ್ಬೋದು, ಆದ್ರೆ ಮನೆಯ ಯಜಮಾನಾಗಿ ನಾನು ತಲೆ ತಗ್ಗಿಸ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು ರಾಜಕೀಯವಾಗಿ ಅಧಿಕಾರದಲ್ಲಿರ್ತಕ್ಕಂಥವರು, ಸೋಗಿನ ಒಂದು ಆದರ್ಶವನ್ನ ಮಾತಾಡ್ತಕ್ಕಂಥವ್ರು ಮತ್ತೆ ಇಡೀ ರಾಜ್ಯವನ್ನೇ ಅಭಿವೃದ್ಧಿಗೆ ಕೊಂಡೊಯ್ತಕ್ಕಂಥವ್ರು ಈ ಒಂದು ರೀತಿಯ ಪ್ರಾಮಾಣಿಕತೆಯನ್ನ, ಪಾರದರ್ಶಕತೆಯನ್ನ, ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ಜನಾಭಿಪ್ರಾಯ. ಅದನ್ನ ನೀವು ಮಾಡ್ತಾ ಇದ್ದೀರಿ, ಅವ್ರು ಎಕ್ಸ್ಪೋಸ್ ಆಗಿದ್ದಾರೆ. ಆದ್ರಿಂದ ಥ್ಯಾಂಕ್ಸ್ ಟು ಮೀಡಿಯಾ. ಅವ್ರು ಹೇಳಿದಾಗೆ ಸೈಯದ್ ಹೇಳಿದಾಗೆ ಮೀಡಿಯಾ ಇಲ್ಲದೆ ಹೋದ ಇವತ್ತು ಯಾವತ್ತೂ ಮುಂಚೆ ಹೋಗ್ಬಿಡೋದಿಲ್ಲ. ಆಪ್ನವರ ಬಳಿ ಕೇಳುವಂತಹ ಸಾಕಷ್ಟು ಪ್ರಶ್ನೆಗಳಿವೆ. ಹಾಗೇನೆ ಇಲ್ಲಿ ಪ್ರಮುಖವಾಗಿ ರಾಜಕೀಯ ನಾಯಕರು ಈಗ ಕೊಡ್ತಾ ಇರುವಂತ ಹೇಳಿಕೆ, ಇಷ್ಟೆಲ್ಲ ಸಾಕ್ಷಿಗಳಿದೆ. ಯಾಕಂತ ಹೇಳಿದ್ರೆ ಈ ಕ್ರೈಮ್ಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಈ ರೀತಿಯಾದಂತಹ ಕ್ರೈಮ್ಗಳಾದಂತ ಸಂದರ್ಭದಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಗಿರೋದು ಬ್ಯಾಂಕ್ ಟ್ರಾನ್ಸಾಕ್ಷನ್, ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಎವಿಡೆನ್ಸ್ಗಳು ಸಿಗುತ್ತೆ. ನೀವು ಮೊಬೈಲ್ ಅಲ್ಲಿ ತೆಗೆದ್ರು ಕೂಡ ಸಿಗುತ್ತೆ. ಆದ್ರೆ ಈಗ ರಾಜಕೀಯ ನಾಯಕರು, ಕಾಂಗ್ರೆಸ್ನವರು ಕೊಡ್ತಾ ಇರುವಂತಹ ಹೇಳಿಕೆಗಳ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಕ್ವಿಕ್ ಆಗಿ ಹೇಳ್ತೀನಿ. ಏನಂದ್ರೆ ನೋಡಿ, ತುಂಬಾ ಬಾಲಿಶವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಟೆಕ್ನಾಲಜಿ ಹೆಂಗಿದೆ ಅಂದ್ರೆ, ಇವ್ರು ಇನ್ನ ಅಪ್ಡೇಟ್ ಆಗಿಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಟೆಕ್ನಾಲಜಿ ಯಾವ ತರ ಇದೆ ಅಂದ್ರೆ, ಒಂದು ಚಿಕ್ಕದು ಒಂದು SSLC ಅಥವಾ 10th ಓದೋ ಹುಡುಗಾನು ಎಷ್ಟು ಟೆಕ್ನಿಕಲಿ ಎಷ್ಟು ಇಂಪ್ರೂವ್ ಆಗಿದ್ದಾನೆ. ಈ ಕಾಂಗ್ರೆಸ್ ಅವ್ರು ಇನ್ನ ಅಪ್ಡೇಟ್ ಆಗಿಲ್ಲ ಟೆಕ್ನಾಲಜಿ ಬಗ್ಗೆ. ಇಷ್ಟು ಕ್ಲಿಯರ್ ಆಗಿ, ಇಷ್ಟು ನೀಟಾಗಿ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್, ಇಲ್ಲಿಂದ ಆಂಧ್ರಕ್ಕೆ ಟ್ರಾನ್ಸ್ಫರ್, ಅಲ್ಲಿಂದ ತೆಲಂಗಾಣಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ ಅಂತವನ್ಗೂ ಗೊತ್ತಾಗುತ್ತೆ, ಎಲ್ಲ ಚಿಕ್ಕ ಆಫೀಸರ್ಸ್ಗೂ ಗೊತ್ತಾಗುತ್ತೆ. ಯಾಕೆ ಅವ್ರಿಗೆ ಇಷ್ಟೊಂದು ಅರ್ಥ ಆಗ್ತಾ ಇಲ್ವಾ ಟೆಕ್ನಾಲಜಿ ಬಗ್ಗೆ? ನೋಡಿ, ಅವರು ಟೆಕ್ನಿಕಲಿ ಇನ್ನೂ ತುಂಬಾ ವೀಕ್ ಆಗಿದ್ದಾರೆ ಅನ್ನೋ ಇದ್ರಲ್ಲೇ ಪ್ರೂವ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನೇ ಈ ತರ ವ್ಯವಹಾರಗಳಾದ್ರೂ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ನಾವೆಲ್ಲರೂ, ನಾವು ಈಸಿಯಾಗಿ ಸಿಕ್ಕಾಕೊಬಹುದು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಅರಿವಿರ್ಬೇಕು. ಕೊನೆಯದಾಗಿ ಸರ್ ಏನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಈ ಪ್ರಕರಣದ ಬಗ್ಗೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಂಪೂರ್ಣ ಈ ಪ್ರಕರಣದ ಸೂತ್ರಧಾರ ಸಿದ್ದರಾಮಯ್ಯನವರು. ತಾನು ಲೋಹಿಯಾವಾದಿ ಅಂತ ಹೇಳ್ಕೊಳ್ತಾರೆ, ಸಮಾಜವಾದಿ ಅಂತ ಹೇಳ್ಕೊಳ್ತಾರೆ. ಇವರು ಹೇಳ್ಕೊಳ್ಳೋಕೆ ಲೋಹಿಯಾವಾದಿ, ಆದರೆ ಆಚರಣೆಯಲ್ಲಿ ಇವರು ಲಲ್ಲುವಾದಿ. ಇವರು ಲಲ್ಲು ಪ್ರಸಾದ್ನ ಪಡಿಯಚ್ಚು. ಲಲ್ಲು ಪ್ರಸಾದ್ರವ್ರದ್ದು ಸಹಿತ ಒಂದು ಹಂತದಲ್ಲಿ ಕೇವಲ ಮೇವನ್ನಷ್ಟೇ ತಿಂದ್ರವರು. ಇವರು ಬಡವರ ತಟ್ಟೆ ಅನ್ನ ತಿಂದ್ಬಿಟ್ರು. ದೊಡ್ಡ ದೌರ್ಭಾಗ್ಯ. ಒಬ್ಬ ಮುಖ್ಯಮಂತ್ರಿಯಾಗಿ ಪಾಪ ST ಸಮುದಾಯದ ಅನ್ನಕ್ಕೆ, ಅನ್ನದ ತಟ್ಟೆಗೆ ನೀವು ಕೈ ಹಾಕ್ತಿರಲ್ಲ ಸ್ವಾಮಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ. ಮತ್ತೆ ಸಿದ್ದರಾಮಯ್ಯ ತಾನು ಬಹಳ ಹರಿಶ್ಚಂದ್ರ ಅಂತ ಹೇಳ್ಕೊಂಡು ಬಿಂಬಿಸ್ಕೊಳ್ಳಿಕ್ಕೆ ಬಹಳ ಎಕ್ಸ್ಪರ್ಟ್ ಅವರು. ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಯಾರಿಗೂ ಗೊತ್ತಾಗದಾಗೆ, ಹಳ್ಳಿ ಕಡೆ ಒಂದು ಮಾತಿದೆ, ಬೆಲ್ಲ ತಿನ್ನುವ ಮಳ್ಳು ಅಂತ ಒಂದು ಗಾದೆ ಮಾತಿದೆ. ಒಬ್ನಿಗೆ ಬೆಲ್ಲ ತಿನ್ಬೇಕಂತ ಆಸೆ ಆಗಿರ್ತದಂತೆ. ಆವಾಗ ಏನ್ ಮಾಡ್ತಾನೆ, ಏನ್ ಮಾಡೋರು ತಿನ್ನಕ್ಕಾಗಲ್ಲ, ನೋಡ್ತಾರಲ್ಲ ಜನ ಅಂತ ಹೇಳಿ ಆ ಕ್ಷಣಕ್ಕೆ ಹುಚ್ಚಿಡ್ದಂಗೆ ಮಾಡ್ಬಿಡ್ತಾನಂತೆ. ಮಳ್ಳು ಬಂದಂಗೆ ಮಾಡಿ ಆ ಬೆಲ್ಲದ ಪಾತ್ರೆಗೆ ಹೋಗಿ ಬಾಯಿ ಹಾಕ್ತಾರಂತೆ. ಆ ರೀತಿಯ ಬೆಲ್ಲ ತಿನ್ನುವ ಮಳ್ಳನ್ನ ಸಿದ್ದರಾಮಯ್ಯನವರು ಪ್ರದರ್ಶಿಸುತ್ತಿದ್ದಾರೆ. ಸ್ವಾಮಿ, ಅವರು ಸಾಮಾನ್ಯರಂತ ತಿಳ್ಕೊಬೇಡಿ. ಸಿದ್ದರಾಮಯ್ಯರ ಮೇಲೆ ಅನೇಕ ಲೋಕಾಯುಕ್ತ ಪ್ರಕರಣಗಳು ದಾಖಲಾಗಿತ್ತು. ಅದಕ್ಕಾಗಿ ಇಡೀ ಲೋಕಾಯುಕ್ತವನ್ನೇ ಮುಗಿಸ್ಬಿಟ್ರು. ಆಮೇಲೆ ಕರ್ನಾಟಕ ಹೈಕೋರ್ಟ್ ಅದನ್ನ ಸಿಂಧು ಅಂತ ಹೇಳಿ ಘೋಷಣೆ ಮಾಡಿ ಮತ್ತೆ ಈಗ ಲೋಕಾಯುಕ್ತ ಎಂತ ಸಂಸ್ಥೆ ಆಗಿತ್ತು ಲೋಕಾಯುಕ್ತ. ಆ ಲೋಕಾಯುಕ್ತವನ್ನೇ ಆಪೋಷಣ ತೆಗೆದುಕೊಂಡವರು ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು.
ಕಳೆದ ಕೆಲವು ವರ್ಷಗಳ ಹಿಂದೆ ಸಿದ್ದರಾಮಯ್ಯರವರು 1 ಕೋಟಿ ರೂಪಾಯಿ ವಾಚ್ ಕಟ್ಟಿದ್ರು ಗೊತ್ತಾ ನಿಮ್ಗೆ? ನೀವು ಸಮಾಜವಾದಿ ಅಂತಾರ, ಸಮಾಜವಾದಿಯ ತತ್ವ ಏನು? ಸರ್ವರಿಗೂ ಸಮಪಾಲು, ಮುಗಿಸ್ಬಿಡ್ತೀನಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಒಂದು ಕರ್ನಾಟಕ ಅನ್ನುವಂತ ಹಿಂದುಳಿದ ವರ್ಗದವರು, ದಲಿತರು, ಹೀಗೆ ತಳ ಸಮುದಾಯದವರು, ಇವರೆಲ್ಲ ಬಡವರು ಇರುವಂತ ರಾಜ್ಯದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗೆ 1 ಕೋಟಿ ರೂಪಾಯಿ ವಾಚ್ನ ಅವಶ್ಯಕತೆ ಇತ್ತ ನಿಮಗೆ? ಆಯ್ತು, ಇರಲಿ, ಆಯ್ತು. ಕೈ ಕಟ್ಟುವ ವಾಚನ್ನೇ 1 ಕೋಟಿ ರೂಪಾಯಿ ನೀವು ಗಿಫ್ಟ್ ಆಗಿ ಸ್ವೀಕಾರ ಮಾಡ್ತೀರಂದ್ರೆ ಇನ್ನು ಎಲ್ಲೆಲ್ಲಿ ಕಟ್ಟುವುದಕ್ಕೆ ನೀವು ಎಷ್ಟೆಷ್ಟು ಸ್ವೀಕಾರ ಮಾಡಿದ್ದೀರೋ ಇದು ಯಕ್ಷ ಪ್ರಶ್ನೆ ಅಲ್ವಾ? ಮತ್ತೆ ಯಾವುದೇ ಗಿಫ್ಟ್ ಅನ್ನ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ಗಿಫ್ಟ್ ಅನ್ನ ತೆಗೆದುಕೊಳ್ಳಿಕ್ಕೆ ನೈತಿಕವಾಗಿ ಕಾನೂನಿನಲ್ಲಿ ನೀವು ಅಧಿಕಾರ, ನೀವು ಗಿಫ್ಟ್ ತಗೊಂಡಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಅದನ್ನ ರಿಪೋರ್ಟ್ ಮಾಡಿದಿರಾ. ನೀವು ಸಾಮಾನ್ಯರಲ್ಲ, ನೀವು ಇದರಲ್ಲಿ ಸಿದ್ಧಹಸ್ತರು. ಈ ಎಲ್ಲ ಭ್ರಷ್ಟಾಚಾರ ಇದಾಗಲಿ ಮೂಡ ಆಗಲಿ ನಿಮ್ಮ ಕಣ್ಗಾವಲಲ್ಲೇ ನಡೆದಿದೆ, ನಿಮ್ಮ ಕೃಪಾಶೀರ್ವಾದದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕ್ಬೇಕು. ಕೊನೆಯದಾಗಿ ಏನ್ ಹೇಳ್ತಾರೆ ಕ್ವಿಕ್ ಆಗಿ? ಕೊನೆಯದಾಗಿ ಒಂದೇ ಒಂದು ಮಾತು ಹೇಳೋದೇನಂದ್ರೆ, ಎವ್ರಿ ಕ್ರೈಮ್ ಹ್ಯಾಸ್ ಹಿಸ್ ಓನ್ ಫುಟ್ ಪ್ರಿಂಟ್ಸ್. ಓಕೆ, ತಪ್ಪು ಮಾಡೋರು ಎಷ್ಟೇ ಹುಷಾರಾಗಿರ್ಲಿ, ಎಲ್ಲೋ ಒಂದ್ ಕಡೆ ಅವನು ಸಣ್ಣದೇನಾದ್ರೂ ಒಂದು ಬಿಟ್ಟಿರ್ತಾನೆ. ಸಣ್ಣದೊಂದು ಕ್ಲೂ ಬಿಟ್ಟಿರ್ತಾನೆ, ಅದರಿಂದಾನೇ ಇನ್ಕ್ವೈರಿ ಪ್ರಾರಂಭ ಆಗೋದು. ಆಯ್ತಾ? ಇವಾಗ ನಮ್ಮ ರಾಜ್ಯದಲ್ಲಿ ಹೆಂಗಿದೆ, ಇಬ್ರು ನನ್ನಿಂದ ನನಗಾಗಿ ನನಗೋಸ್ಕರ ಅಂತ ಇದ್ದಾವೆ. ಜನರು ಎಲ್ಲಾದ್ರೂ ಸಾಯ್ಲಿ, ವಾಲ್ಮೀಕಿ ಹಗರಣ ಆಗಲಿ, ಮೂಳ ಆಗಲಿ, ಇಲ್ಲಿ ಬರಗಾಲ ಬರಲಿ, ಮಳೆ ಬಂದು ಜನ ಸಾಯ್ಲಿ, ಫಸ್ಟು ಕುರ್ಚಿ ಹಂಗೆ ನಡೀತಾ ಇದೆ. ಇವಾಗ CM DCM ಮತ್ತೆ ಅಚ್ಚುರಾಗಿದೆ. ಜನ ಹೆಂಗ್ ಸತ್ರು ಪರವಾಗಿಲ್ಲ, ಜನ ಮ್ಯಾಂಡೇಟ್ ಕೊಟ್ಟಿದ್ದೆ ಇವರಿಗೆ ಯಾರೋ ಸರಿಯಾಗಿ ಮಾಡಿಲ್ಲ, ಪಾಪ ಇವ್ರು ಏನೋ ಆಗದ, ಇವ್ರು ಕಡ್ದು ಕಟ್ಟಾಗ ಹಾಕಿದ್ ಏನು ಅಷ್ಟಲ್ಲೇ ಇವಾಗ ಜನರಿಗೆ ಗೊತ್ತಾಗೋಗಿದೆ. ಇನ್ನೊಂದು, ಈ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ, ಇದು ಪಕ್ಕ ಬರ್ದಿಟ್ಕೊಳ್ಳಿ, ಜಾಸ್ತಿ ದಿನ ಉಳಿಯಲ್ಲ. ನೆಕ್ಸ್ಟ್ ಬೈ ಚಾನ್ಸ್ ಎಲೆಕ್ಷನ್ ಏನಾದ್ರು ಈ ಕ್ಷಣ ಆದ್ರೆ ಕುಮಾರಸ್ವಾಮಿ CM ದಟ್ ಈಸ್ ಸೆಕೆಂಡ್ರಿ 50 ಸೀಟು ಗೆಲ್ಲಲ್ಲ. ಎಸ್ ಪುರಾಣಿಕ್ ಸರ್, ಇನ್ನು ಕೊನೆಯದಾಗಿ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಈ ಪ್ರಕರಣ ಎಲ್ಲಿಗೆ ಬಂದು ತಲುಪಬಹುದು ಕೊನೆಗೆ ಅಂತೇಳಿ ಕ್ವಿಕ್ ಆಗಿ ಸರ್? ಈ ಪ್ರಕರಣವನ್ನ ಸುಲಭವಾಗಿ ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಓಪನ್ ಸೀಕ್ರೆಟ್. ಅದರಿಂದ ಅದು ಒಂದು ರೀತಿಯಲ್ಲಿ ತಾರ್ಕಿಕ ಲಾಜಿಕಲ್ ಎಂಡಿಗೆ ಹೋಗುತ್ತೆ. ಆದ್ರೆ ತನಿಖಾ ಸಂಸ್ಥೆಗಳು ಅಲ್ಲಲ್ಲಿ ಲೋಪದೋಷಗಳನ್ನ ಮಾಡಿದ್ರು ಸಹ ಹಣ ಒಂದು ಅಕ್ರಮವಾಗಿ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಇಟ್ಸ್ ಇಟ್ಸೆಲ್ಫ್ ಇಸ್ ಎ ಕ್ರೈಮ್. ಯಾಕಂದ್ರೆ ಸರ್ಕಾರದ ಹಣ ಅಂತಕ್ಕಂಥದ್ದು ಅದು ದೇವರ ಹಣ ಅಂತ. ಎರಡನೇದು, ನನಗೊಂದು ಬಹಳ ನನಗೆ ನಿಮ್ಗೆ ಮೀಡಿಯಾದವ್ರು ಯೋಚನೆ ಮಾಡ್ಬೇಕಾದ್ದು, ಇಂಥ ಜನರನ್ನ ಭ್ರಷ್ಟರು ಎಂದು ಅಪರಾಜಿತರಾಗಿದ್ರು ಸಹ ಅವ್ರನ್ನ ಎಲೆಕ್ಟ್ ಮಾಡಬಾರ್ದು. ಭ್ರಷ್ಟರು ಅಂತ ಅಂದ್ರೆ ಅವ್ರನ್ನ ಮನೆಗೆ ಕಳಿಸ್ಬೇಕು. ಭ್ರಷ್ಟರಾಗಿರ್ತಕ್ಕಂಥವ್ರು, ಮೇಲ್ ಬಂದಿರ್ತಕ್ಕಂಥವ್ರು, ಈ ರೀತಿಯ ಸಾಮಾಜಿಕ ಒಂದು ಆರ್ಥಿಕ ಅಪರಾಧಗಳನ್ನ ಮಾಡಿರ್ತಕ್ಕಂಥವ್ರನ್ನ ಮತ್ತೆ ನಾವು ಚುನಾಯಿಸ್ತೇವಲ್ಲ. ಅದರಿಂದ ನಿಮ್ಮ ಮಾಧ್ಯಮದ ಮೂಲಕ ನಾನು ನಮ್ಮ ಮತದಾರರಿಗೆ ಅಥವಾ ಕರ್ನಾಟಕ ಜನತೆಗೆ ಬೇಡ್ಕೊಳ್ತೇನೆ ಅಂದ್ರೆ, ಕರ್ನಾಟಕ ಹಿಂದೆ ನಿಲ್ಲಿಂಗಪ್ಪನವ್ರ ಕಾಲದಲ್ಲಿ ಒಂದು ಮಾದರಿ ರಾಜ್ಯವಾಗಿತ್ತು, ಕಡಿದಾಳ್ ಮಂಜಪ್ಪನವ್ರ ಕಾಲದಲ್ಲಿ ಒಂದು ಪ್ರಾಮಾಣಿಕ ರಾಜ್ಯ ಆಗಿತ್ತು. ಅಂತ ರಾಜ್ಯದ ಸರ್ಕಾರವನ್ನ ತಾವು ತನ್ನಿ. ಈ ಕಳ್ಳರು ದುಷ್ಟರು ಯಾವುದೇ ಪಕ್ಷದಲ್ಲಿರ್ಲಿ ಅವರನ್ನ ನೀವು ಎಲೆಕ್ಟ್ ಮಾಡಬೇಡಿ ಅಂತಕ್ಕಂಥದ್ದನ್ನ ಈ ತಾರ್ಕಿಕವಾಗಿ ಹೇಳೋದಾದ್ರೆ ದಿಸ್ ವಿಲ್ ಬಿ ಎ ಲೆಸನ್ ಫಾರ್ ಎವರಿಬಡಿ. ಈ ವಾಲ್ಮೀಕಿ ಹಣ ಎಲ್ಲ ಅದು ಎಲ್ಲರಿಗೂ ಎಚ್ಚರಿಕೆಯ ಗಂಟೆ ಆಗಬೇಕು. ಮತ್ತು ನಾವು ಸಾರ್ವಜನಿಕರು, ಮಾಧ್ಯಮದವರು ಸದಾ ಎಚ್ಚರಿಕೆಯಿಂದ ಯಾವ ನಿಗಮದ ಹಣ ಎಲ್ಲಿಗೆ ಸತ್ಪಾತ್ರಕ್ಕೆ ಸಲ್ಲುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ವಾಚ್ ಮಾಡಬೇಕು. ಮತ್ತು ನಮ್ಮ ಅವ್ರು ಇದಕ್ಕೆ ಮುತುವರ್ಜಿ ವಹಿಸಬೇಕು, ಜಾಗೃತರಾಗಬೇಕು ಅಂತಕ್ಕಂಥದ್ದು. ಥ್ಯಾಂಕ್ ಯು ಪುರಾಣಿಕ್ ಸರ್. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಸೈಯದ್ ಅವರೇ, ನಾಗರಾಜ್ ನಾಯಕ್ ಅವರೇ, ಉಮೇಶ್ ಯಾದವ್ ಅವರೇ ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಬಹುಕೋಟಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಡಿ ಎಂಟ್ರಿ ಆಗಿದೆ. ಇಡಿ ಅಧಿಕಾರಿಗಳು ಮಾಜಿ ಸಚಿವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ವಾಲ್ಮೀಕಿ ನಿಗಮ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂಥ ದದ್ದಲ್ ಅವರ ವಿಚಾರಣೆ ಬಾಕಿ ಇದೆ. ನಿನ್ನೆ SITಗೆ ಹಾಜರಾಗಿದ್ರು, ಈಗ ಎಲ್ಲಿ ಹೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ನಾಳೆ ಸಿಕ್ಬಹುದಾ ಇಡಿ ಕೈಗೆ ಸಿಕ್ಕಿದ್ರೆ ನಾಳೆಯಿಂದಲೇ ವಿಚಾರಣೆ ಆರಂಭ ಆಗುತ್ತಾ? ಇನ್ನಷ್ಟು ಸತ್ಯಗಳು ಈ ಪ್ರಕರಣದಲ್ಲಿ ಹೊರಬರುತ್ತಾ? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.